ಓಕೆ, ದೇವರು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ಓದು ಕೆಲವು ವಾರಗಳಿಂದ ಒಂದು ವಿಷಯದ ಕುರಿತಾಗಿ ನಾವು ನೋಡ್ತಾ ಬರ್ತಾ ಇದ್ದೇವೆ. ಆ ವಿಷಯದ ಅಂಶ ಟೈಟಲ್ ಏನಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಯಾವ ವಿಷಯದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಮೂವರು ವ್ಯಕ್ತಿತ್ವಗಳ ಕುರಿತಾಗಿ ಅನಿಸುತ್ತೆ. ಆ ಮೂವರು ವ್ಯಕ್ತಿತ್ವಗಳ ಕುರಿತಾಗಿ ನಮ್ಮ ಸಂಗಡ ಮಾತಾಡಿದ್ದಾರೆ. ಹೇಳ್ರಿ, ನೆನಪು ಮಾಡ್ರಿ. ಎಲ್ಲರೂ ಮರೆತು ಬಿಟ್ಟಿದ್ದೀವಿ. ಇವ್ರು ಎಲ್ಲರ ಸುದ್ದಿಗಳೇ ಇರ್ತಾವೆ ತಲೆಯಲ್ಲಿ. ದೇವ್ರ ವಾಕ್ಯ ಮಾತ್ರ ಇರೋದೇ ಇಲ್ಲ. ದೇವ್ರ ವಾಕ್ಯವನ್ನು ಏನು ಮಾಡ್ತೀವಿ ನಾವು? ಮರೆತು ಬಿಡ್ತೀವಿ. ಅದರ ಸಲುವಾಗಿ ಅನೇಕ ಶೋಧನೆಗಳನ್ನು ನಾವಾಗಿಯೇ ತಂದುಕೊಳ್ತೀವಿ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯದಲ್ಲಿ ಓದು ಕೆಲವು 3 ಸಂಗತಿಗಳನ್ನು ಈ ಸಮಯದಲ್ಲಿ ನಾನು ನೆನಪು ಮಾಡ್ತೇನೆ. ದೇವರನ್ನ ಅಲಕ್ಷ್ಯ ಮಾಡುವುದರಿಂದ ಆಗುವಂತ ಅಪಾಯಗಳು ಏನಾಗಿದ್ದಾವೆ ಮತ್ತು ಆತನನ್ನ ಆಸಕ್ತಿಯಿಂದ ಹುಡುಕುವಂತ ಮಕ್ಕಳಿಗೆ ದೇವರು ಕೊಡುವಂತ ಆಶೀರ್ವಾದಗಳು ಏನಾಗಿದ್ದಾವೆ, ಈ ಅಂಶವನ್ನು ನಾವು ನೋಡ್ತಾ ಬರ್ತಾ ಇದ್ದೇವೆ ಪ್ರಿಯರೇ. ಪ್ರಪ್ರಥಮವಾಗಿ ನಾವು ನೋಡಿದ್ವಿ, ಸತ್ಯವೇದದಲ್ಲಿ 3340 ವ್ಯಕ್ತಿತ್ವಗಳ ಕುರಿತಾಗಿ ದೇವರು ಇದರಲ್ಲಿ ಬರೆಸಿಟ್ಟಿದ್ದಾನೆ. ಈ 3340 ಜನರು ಕೆಲವು ವಿಷಯದಲ್ಲಿ ಒಳ್ಳೆಯವರಾಗಿ ಕಾಣಿಸಿಕೊಂಡ್ರೆ, ಕೆಲವು ವಿಷಯದಲ್ಲಿ ಅವರು ದೇವರಿಗೆ ವಿರೋಧವಾಗಿ ನಡೆದುಕೊಂಡು ದೇವರಿಂದ ಏನಾಗಿದ್ದಾರೆ? ದೂರವಾಗಿ ಹೋಗಿದ್ದಾರೆ. ಸತ್ಯವೇದ ಹೇಳ್ತಾ ಇದೆ, ಅವಳು ದೇವರ ಆಜ್ಞೆಯನ್ನ ಅಲಕ್ಷ್ಯ ಮಾಡಿದ ಕಾರಣಕ್ಕಾಗಿ ಈ ಲೋಕದಲ್ಲಿ ಪಾಪ ಎನ್ನುವಂಥದ್ದು ಬಂತು ಎಂಬುದಾಗಿ. ಹಲ್ಲೆಲೂಯಾ. ದೇವರು ಆಜ್ಞೆ ಕೊಟ್ಟ ಏನೆಂಬುದಾಗಿ? ನೀವು ಆ ಒಂದು ಏದೇನ್ ತೋಟದಲ್ಲಿರುವ ಮರದ ಹಣ್ಣುಗಳನ್ನೆಲ್ಲ ತಿನ್ನಬಹುದು, ಆದರೆ ಅದರ ನಟ್ಟ ನಡುವೆ ಇರ್ತಕ್ಕಂಥ ಒಳ್ಳೆದರ ಕೆಟ್ಟದರ ಅರುವನ್ನು ಹುಟ್ಟಿಸುವಂತ ಹಣ್ಣನ್ನ ನೀವು ತಿನ್ನಲು ಕೂಡದು ಎಂಬುದಾಗಿ. ತಿಂದ ದಿನ ನೀವೇನಾಗ್ತೀರಿ? ಸಾಯ್ತೀರಿ ಎಂಬುದಾಗಿ. ಆದರೆ ಅವಳು ಆ ವಾಗ್ದಾನವನ್ನ, ಆ ಒಂದು ಆಜ್ಞೆಯನ್ನ ಆಕೆ ತಿರಸ್ಕಾರ ಮಾಡಿದ ಕಾರಣಕ್ಕಾಗಿ ಆಕೆ ಪಾಪವನ್ನ ಈ ಲೋಕದಲ್ಲಿ ಏನ್ ಮಾಡಿದ್ಲು? ತೆಗೆದುಕೊಂಡು ಬಂದ್ಲು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎರಡನೇ ವ್ಯಕ್ತಿತ್ವದ ಕುರಿತಾಗಿ ನಾವು ನೋಡಿದ್ದೇವೆ. ಏಷಾವ ಯಾರ ಮಗ? ಏಷಾವ ಇಸಾಕನ ಮಗ. ಹಲ್ಲೆಲೂಯಾ. ಇಸಾಕನಿಗೆ 2 ಅವಳಿ ಜವಳಿ ಮಕ್ಕಳು. ಬಹಳ ದಿನಗಳ ನಂತರ, ಸುಮಾರು 20 ವರ್ಷಗಳ ನಂತರ ಮಕ್ಕಳಾಗ್ತಾರೆ ಪ್ರಿಯರೇ. ಅವಳಿ ಜವಳಿ ಮಕ್ಕಳು. ಮೊದಲು ಹುಟ್ಟಿದವನು ಏಷಾವ, ಎರಡನೆಯದಾಗಿ ಹುಟ್ಟಿದವನು ಯಾಕೋಬ. ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅವ್ರು ಏನಾಗ್ತಾರೆ? ಮೊದಲನೇದಾಗಿ ಏಷಾವ ಹೊರಗಡೆ ಬಂದ್ರೆ, ಎರಡನೇದಾಗಿ ಯಾರು ಬಂದ್ರು? ಯಾಕೋಬನು ಬಂದ ಎಂಬುದಾಗಿ. ಹಲ್ಲೆಲೂಯಾ. ಏಷಾವನಿಗೆ ಏನಿದೆ ಹಕ್ಕು? ಚೊಚ್ಚಲುತನದ ಹಕ್ಕು ಇದೆ. ಏಷಾವನ್ನು 15 ಎಕರೆ ಅವರ ತಂದೆಗೆ ಹೊಲ ಇದ್ರೆ 10 ಎಕರೆಯನ್ನ ಏಷಾವನ್ನು ತೆಗೆದುಕೊಳ್ಳಬಹುದು, 5 ಎಕರೆಯನ್ನ ಯಾಕೋಬನ್ನು ತೆಗೆದುಕೊಳ್ಳಬಹುದು. 2ರಷ್ಟು ಆಶೀರ್ವಾದ ಯಾರು ಚೊಚ್ಚಲು ಮಕ್ಕಳಾಗಿ ಹುಟ್ಟಿರ್ತಾರೋ ದೇವರು ಅವ್ರಿಗೆ ಏನ್ ಮಾಡಿದ್ದಾರೆ? ಅನುಗ್ರಹ ಮಾಡಿದ್ದಾರೆ. ಹಳೆಯ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆ ಅಲ್ಲ. ಹಲ್ಲೆಲೂಯಾ. ಮತ್ತೆ ಏಷಾವನು ಏನ್ ಮಾಡ್ತಾನೆ? ತನ್ನ ಚೊಚ್ಚಲುತನದ ಹಕ್ಕನ್ನ, ದೇವರಿಂದ ಬಂದಿರತಕ್ಕಂಥ ಆಶೀರ್ವಾದವನ್ನ ಒಂದೇ ಒಂದು ಊಟಕ್ಕಾಗಿ ಅವನೇನ್ ಮಾಡ್ತಾನೆ? ಅದನ್ನು ಕಳೆದುಕೊಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಆಮೇಲೆ ಕಳೆದುಕೊಂಡ ಮೇಲೆ ಆಶೀರ್ವಾದ, ದೇವರನ್ನು ಬೇಡಿಕೊಳ್ತಾ ಇದ್ದಾನೆ, ತಂದೆಯನ್ನ ಬೇಡಿಕೊಳ್ತಾ ಇದ್ದಾನೆ. ತಂದೆಯೇ ನನ್ನನ್ನು ಆಶೀರ್ವಾದ ಮಾಡು ಅಂತೇಳಿ ಎಷ್ಟು ಕೇಳಿದ್ರು ಕೂಡ ಆಶೀರ್ವಾದ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಒಂದ್ಸಾರಿ ಆಶೀರ್ವಾದ ಹೋದ ಮೇಲೆ ಇನ್ನೊಂದ್ಸರಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರ. ಆ ಆಶೀರ್ವಾದವನ್ನು ಯಾರು ಪಡೆದುಕೊಂಡ್ರು? ಯಾಕೋಬನು ಪಡೆದುಕೊಂಡ. ಹಲ್ಲೆಲೂಯಾ. ಏಷಾವ ಒಂದು ಒಪ್ಪತ್ತು ಊಟಕ್ಕಾಗಿ ಏನ್ ಮಾಡಿದ? ಚೊಚ್ಚಲುತನದ ಹಕ್ಕನ್ನ, ದೇವರಿಂದ ಬರುವಂತ ಆಶೀರ್ವಾದವನ್ನ ಏನ್ ಮಾಡಿದ? ಕಳೆದುಕೊಂಡ. ಮತ್ತೆ ಪುನಃ ಅದನ್ನು ಪಡೆದುಕೊಳ್ಳುವುದಕ್ಕೆ ಅವನಿಂದ ಆಗಲಿಲ್ಲ. 3ನೇ ವ್ಯಕ್ತಿತ್ವವನ್ನು ನಾವು ನೋಡಿದ್ವಿ. ಲೋಟನ ಹೆಂಡತಿ ಯಾರ ಮಾತನ್ನ ತಿರಸ್ಕಾರ ಮಾಡಿದ್ಲು? ಯಾರ ಮಾತನ್ನ ಅಲಕ್ಷ್ಯ ಮಾಡಿದ್ಲು? ದೇವದೂತರ ಮಾತನ್ನ. ದೇವದೂತನು ಏನೆಂಬುದಾಗಿ ಹೇಳಿದ? ಹಿಂದಕ್ಕೆ ತಿರುಗಿ ನೀವು ನೋಡಬೇಡ್ರಿ, ನೋಡಿದ್ರೆ ನೀವೇನಾಗ್ತೀರಾ? ಸತ್ತು ಹೋಗ್ತೀರಾ, ನಾಶವಾಗಿ ಹೋಗ್ಬಿಡ್ತೀರಾ ಅವರ ಸಂಗಡ ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಲೋಟನ ಹೆಂಡತಿ ದೇವದೂತನ ಮಾತನ್ನ ತಿರಸ್ಕಾರ ಮಾಡಿ ಆಕೆ ಏನ್ ಮಾಡಿದ್ಲು? ಹಿಂದಕ್ಕೆ ತಿರುಗಿ ನೋಡಿದ್ಲು. ಯಾವುದನ್ನ ನೋಡ್ತಾ ಇದ್ದಾಳೆ? ತನ್ನ ಮನೆ ಹೆಂಗಿದು, ಮನೆಯಲ್ಲಿ ಬಿಟ್ಟು ಬಂದಿರ್ತಕ್ಕಂಥ ನಾಯಿ ಮರಿ, ಬೆಕ್ಕು ಮರಿ. ಹಲ್ಲೆಲೂಯಾ. ಇನ್ನು ಮತ್ತೆ ಬಂಗಾರ, ಸೀರೆಗಳು ಎಲ್ಲ ಕಟ್ಕೊಂಡು ಬರಕ್ ಆಗಿಲ್ಲ. ಅವೆಲ್ಲವುಗಳನ್ನ ಮನೆಯಲ್ಲೇ ಬಿಟ್ಟು ಬಂದಾಳ. ಅವೆಲ್ಲವುಗಳನ್ನ ನೆನೆಸ್ಕೊಂಡು, ಅಯ್ಯೋ ತಗೊಂಡು ಬಂದಿದ್ರೆ ಚೆನ್ನಾಗಿ ಇರ್ತಿತ್ತು, ಅಲ್ಲೇ ಇದ್ದಿದ್ರೆ ಚೆನ್ನಾಗಿ ಇರ್ತಿತ್ತು ಅಂತೇಳಿ ಹಿಂದಕ್ಕೆ ತಿರುಗಿ ನೋಡಿದಾಗ ಆಕೆ ಏನಾದ್ಲು? ಉಪ್ಪಿನ ಕಂಬವಾಗಿ ಬದಲಾದ್ಲು ಪ್ರಿಯರೇ. ನಿಸ್ಸಾರವಾಗಿರ್ತಕ್ಕಂಥ ಉಪ್ಪಿನ ಕಂಬವಾದಳು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಾ ಇದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಲೋಟನ ಹೆಂಡತಿ ಯಾವುದನ್ನ ಅಲಕ್ಷ್ಯ ಮಾಡಿದ್ಲು?
ದೇವದೂತನ ಮಾತನ್ನ. ಅದರ ಸಲುವಾಗಿ ಏನಾದ್ಲು? ಉಪ್ಪಿನ ಕಂಬವಾದ್ಲು. ಹಲ್ಲೆಲೂಯ. ಇವತ್ತಿನ ದಿನ 4ನೇ ವ್ಯಕ್ತಿತ್ವವನ್ನು ನಾವು ನೋಡೋಣ. ಒಬ್ಬ ವ್ಯಕ್ತಿ ಬಹಳ ದೇವರಿಗಾಗಿ ಮೀಸಲಾಗಿರ್ತಕ್ಕಂಥ ವ್ಯಕ್ತಿ, ದೇವರ ಅಭಿಷೇಕವನ್ನ ಹುಟ್ಟಿದಂದಿನಿಂದಲೇ ಹೊಂದಿಕೊಂಡಿರ್ತಕ್ಕಂಥ ವ್ಯಕ್ತಿ, ನಾಜೀರನಾಗಿ ತನ್ನ ಜೀವಿತವನ್ನ ಪ್ರಾರಂಭ ಮಾಡಿದಂಥ ವ್ಯಕ್ತಿ. ಆ ವ್ಯಕ್ತಿ ಕೂಡ ಒಂದು ವಿಷಯದಲ್ಲಿ ಆತನ ಏನಾಗ್ತಾನೆ? ಸೋತು ಹೋಗ್ತಾನೆ ಪ್ರಿಯರೇ. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತಾ ಇದೆ, ಇವತ್ತಿನ ಸಮಯದಲ್ಲಿ ನೀವು ನಿಮ್ಮ ಸತ್ಯವೇದ ಪುಸ್ತಕಗಳನ್ನ ನ್ಯಾಯಸ್ಥಾಪಕರು ಗ್ರಂಥ 13ನೇ ಅಧ್ಯಾಯದ ಕಡೆಗೆ ತೆಗೆದ್ರೆ ಅಲ್ಲಿ ಕೆಲವು ವಿಷಯಗಳನ್ನು ನಾವು ನೋಡಿ ಮುಂದಕ್ಕೆ ಹೋಗೋಣ. ನ್ಯಾಯಸ್ಥಾಪಕರ ಗ್ರಂಥ 13ನೇ ಅಧ್ಯಾಯ ಮೊದಲನೇ ವಾಕ್ಯ. ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದದರಿಂದ ಆತನು ಅವರನ್ನು 40 ವರ್ಷಗಳ ತನಕ ಫಿಲಿಸ್ತಿಯರ ಕೈಗೆ ಒಪ್ಪಿಸಿದನು. ಚೋರ್ಗ ಎಂಬ ಊರಲ್ಲಿ ದಾನ್ ಕುಲದವನಾದ ಮಾನೋಹ ಎಂಬ ಒಬ್ಬ ಮನುಷ್ಯನಿದ್ದನು. ಅವನ ಹೆಂಡತಿಯು ಬಂಜೆಯಾಗಿದ್ದರಿಂದ ಅವನಿಗೆ ಮಕ್ಕಳಿರಲಿಲ್ಲ. ಹಲ್ಲೆಲೂಯ. ಚೋರ್ಗ ಎನ್ನುವಂತ ಒಂದು ಊರಿದೆ ಪ್ರಿಯರೇ. ಆ ಊರಿನಲ್ಲಿ ಮಾನೋಹನ ಹೆಂಡತಿ ಏನ್ ಮಾಡ್ತಾ ಇದ್ದಾರೆ? ಜೀವಿಸ್ತಾ ಇದ್ದಾರೆ. ಆತನ ಹೆಂಡತಿ ಬಂಜೆ ಎಂಬುದಾಗಿ ಸತ್ಯವೇದದಲ್ಲಿ ತಿಳಿಸ್ತಾ ಇದೆ. ಬಂಜೆಯಾಗಿದ್ದರಿಂದ ಅವರಿಗೆ ಏನಿರಲಿಲ್ಲಂತೆ? ಮಕ್ಕಳಿರಲಿಲ್ಲ. ಮಕ್ಕಳ ಸಂತಾನ ಭಾಗ್ಯವನ್ನು ಹೊಂದಿಕೊಳ್ಳಲಾರದ ಸ್ಥಿತಿಯಲ್ಲಿ ಜೀವಿಸುವಂತ ಅವರನ್ನ ದೇವರು ಏನ್ ಮಾಡಿದ? ಅವರನ್ನ ನೋಡಿದ ಪ್ರಿಯರೇ. ತಾಯಿ ಹೊಲಕ್ಕೆ ಹೋಗಿ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಕೆಲಸ ಮಾಡ್ತಾ ಇದ್ದಾಳೆ. ಯಾರು? ಮಾನೋಹನ ಹೆಂಡತಿ ಹೊಲದಲ್ಲಿ ಹೋಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಸಡನ್ ಆಗಿ ದೇವದೂತನು ಪ್ರತ್ಯಕ್ಷನಾಗಿ ಆಕೆಗೆ ಹೇಳ್ತಾ ಇದ್ದಾನೆ, ಮಾನೋಹನ ಹೆಂಡತಿಯಾಗಿರ್ತಕ್ಕಂಥ ನೀನು ಗರ್ಭವತಿಯಾಗಿ ಮಗುವನ್ನ ಏನ್ ಮಾಡ್ತೀಯಾ? ಇರುತ್ತೀಯಾ. ನಿನಗೆ ಒಬ್ಬ ಮಗನು ಹುಟ್ಟುತ್ತಾನೆ. ಆ ಒಬ್ಬ ಮಗನನ್ನ ನೀನು ಹಡೆಯುವ ದಿನದವರೆಗೂ ಕೂಡ ಯಾವ ನಿಷಿದ್ಧವಾಗಿರ್ತಕ್ಕಂಥ ಕಾರ್ಯಗಳನ್ನು ನೀನು ಮಾಡಬಾರದು ಎಂಬುದಾಗಿ ಹೇಳಿದಾಗ ಆಕೆ ಬಹಳ ಸಂತೋಷ ಪಡ್ತಾಳೆ. ಇನ್ನೊಂದು ಕಡೆಗೆ ದುಃಖನೂ ಕೂಡ ಆಗುತ್ತೆ. ಅಲ್ಲ, ಯಾಕೆ ಸಂತೋಷ ಪಡ್ತಾಳಂದ್ರೆ ಯಾರೋ ಗೊತ್ತಿರಲಾರದಂತ ಒಬ್ಬ ವ್ಯಕ್ತಿ, ಯಾರೋ ತಿಳಿಯಲಾರದಂತ ಒಬ್ಬ ವ್ಯಕ್ತಿ ಆತನು ಹೇಳಿದ್ದಾನೆ, ಇದು ಆಗುತ್ತೋ ಆಗಲ್ವೋ ಎನ್ನುವಂತ ಒಂದು ಸಂದೇಹದ ಒಂದು ಆತ್ಮ ಆಕೆಯಲ್ಲಿ ಆವರಿಸಿದೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ, ಆಮೇಲೆ ಆಕೆಯ ಯಜಮಾನ ಬಂದ ಮೇಲೆ ಮತ್ತೆ ಇಬ್ಬರು ಪ್ರಾರ್ಥನೆ ಮಾಡಿದ ಮೇಲೆ ಪುನಃ ಆ ದೇವದೂತನು ಪ್ರತ್ಯಕ್ಷನಾಗಿ, ಇದು ದೇವರ ಕಾರ್ಯ, ದೇವರು ಬಂಜೆತನವನ್ನು ಹೋಗಲಾಡಿಸುವುದಕ್ಕಾಗಿ ನಿಮಗೊಬ್ಬ ಮಗನನ್ನ ಕೊಡ್ತಾನೆ. ಆ ಮಗನನ್ನ ಕೊಡುವಾಗ ಆತನು ನಿಮ್ಮ ಫಿಲಿಸ್ತಿಯರ ಕೈಯಿಂದ ನಿಮ್ಮನ್ನು ಏನ್ ಮಾಡ್ತಾನೆ? ಬಿಡಿಸುತ್ತಾನೆ ಎಂಬುದಾಗಿ ಹೇಳಿದಾಗ ಅವ್ರು ಏನ್ ಮಾಡ್ತಾರೆ? ಅದನ್ನ ನಂಬುತ್ತಾರೆ. ಆ ಒಂದು ನಾಜೀರು ವೃತ, ನ್ಯಾಜರೈಟ್ ಓವ್ ಎಂಬುದಾಗಿ ಕರಿತೀವಿ. ಆ ಒಂದು ಆಚರಣೆಯನ್ನ ಆ ತಾಯಿ ಏನ್ ಮಾಡ್ತಾಳೆ? ಮಾಡುವವಳಾಗ್ತಾಳೆ ಪ್ರೇರ. ದೇವರ ವಾಕ್ಯ ಇಲ್ಲಿ ಹೇಳ್ತಾ ಇದೆ, ನಾಜೀರ ವೃತ ಪ್ರಾರಂಭದ ದಿನಗಳಲ್ಲಿ ಆಕೆ ಯಾವ ಮದ್ಯವನ್ನಾಗಲಿ ದ್ರಾಕ್ಷಾರಸವನ್ನಾಗಲಿ ಯಾವುದು ನಿಷಿದ್ಧವಾಗಿರುವಂಥದ್ದು ಯಾವುದನ್ನಾಗಲಿ ಆಕೆ ಮುಟ್ಟಲಿಲ್ಲ. 13ನೇ ಅಧ್ಯಾಯ 24ನೇ ವಾಕ್ಯ ಹೇಳುತ್ತೆ, ಆ ಸ್ತ್ರೀಯು ಮಗನನ್ನ ಎತ್ತು ಅವನಿಗೆ ಸಂಸೋನನೆಂದು ಹೆಸರಿಟ್ಟಳು. ಹುಡುಗನು ದೊಡ್ಡವನಾದನು, ಯೆಹೋವನ ಆಶೀರ್ವಾದವು ಅವನ ಮೇಲಿತ್ತು. ಸಂಸೋನನು ಹುಟ್ಟಿದ್ದ ಕಾರಣ ಏನು? ಫಿಲಿಸ್ಟಿಯರನ್ನ ಸೆರೆಬಡಿಬೇಕು. ಫಿಲಿಸ್ಟಿಯರು ಇಸ್ರಾಯೇಲರ ಹೊಲಗಳಲ್ಲಿ ಬಂದು ಹೊಲಗಳಲ್ಲಿ ಇರ್ತಕ್ಕಂಥ ಬೆಳೆಯನ್ನ ಏನ್ ಮಾಡ್ತಾ ಇದ್ದಾರೆ? ನಾಶ ಮಾಡ್ತಾ ಇದ್ದಾರೆ. ಹೊಲಗಳನ್ನ ಹಾಳು ಮಾಡ್ತಾ ಇದ್ದಾರೆ. ಫಿಲಿಸ್ಟಿಯರ ಗಂಡು ಮಕ್ಕಳನ್ನ, ಹೆಣ್ಣು ಮಕ್ಕಳು, ಚಿಕ್ಕ ಮಕ್ಕಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಭಯಂಕರವಾದ ವೇದನೆ ಶೋಧನೆಯಲ್ಲಿ ಇಸ್ರಾಯೇಲರು ಜೀವಿಸ್ತಾ ಇದ್ದಾರೆ. ಅದರಿಂದ ಬಿಡುಗಡೆ ಮಾಡುವುದಕ್ಕಾಗಿ ದೇವರು ಏನ್ ಮಾಡಿದ? ಒಬ್ಬ ರಕ್ಷಣಾ ವೀರನನ್ನ ಎಬ್ಬಿಸಿದನು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ವಾಕ್ಯ ಹೇಳ್ತಾ ಇದೆ, ಆ ಸ್ತ್ರೀಯು ಮಗನನ್ನ ಎತ್ತಳು. ಹಲ್ಲೆಲೂಯಾ. ಬಂಜೆತನವನ್ನ ದೇವರು ಏನ್ ಮಾಡಿದ? ತೆಗೆದು ಹಾಕಿದ. ಸಂಪೂರ್ಣವಾದಂತ ಬಿಡುಗಡೆಯನ್ನ ಕೊಟ್ಟ ಮೇಲೆ ಆಕೆ ಮಗುವನ್ನ ಚೆನ್ನಾಗಿ ದೇವರು ಯಾವ ರೀತಿಯಾಗಿ ಹೇಳಿದ್ನೋ ಅದೇ ರೀತಿಯಾಗಿ ದೇವರನ್ನ ಬೆಳೆಸುವುದಕ್ಕೆ ಪ್ರಾರಂಭ ಮಾಡಿದ್ಲು. ಮಗುವಿನ ತಲೆ ಮೇಲೆ ಏನ್ ಬರಬಾರದು? ಕ್ಷೌರದ ಕತ್ತಿ ಬರಬಾರದು. ಹಲ್ಲೆಲೂಯಾ. ಯಾಕಂದ್ರೆ ಆ ಮಗನು ದೇವರಿಗೆ ಸಮರ್ಪಣೆಯಾಗಿರ್ತಕ್ಕಂಥ ಮಗನು ಎಂಬುದಾಗಿ. ಒಳ್ಳೆ ರೀತಿಯಲ್ಲಿ ಬೆಳೀತಾ ಬೆಳೀತಾ ಇರಬೇಕಾದ್ರೆ ಸಂಸೋನನನ್ನ ದೇವರು ಉಂಟು ಮಾಡಿರುವಂಥದ್ದು, ರೂಪಿಸಿರುವಂಥದ್ದು, ಈ ಭೂಮಿಗೆ ಕಳುಹಿಸಿರುವಂಥದ್ದು ಒಂದೇ ಒಂದು ಉದ್ದೇಶದಿಂದ. ಯಾವುದಕ್ಕಾಗಿ? ಇಸ್ರಾಯೇಲ್ಯರನ್ನ ಫಿಲಿಸ್ಟಿಯರ ಕೈಯಿಂದ
ಬಿಡುಗಡೆ ಮಾಡುವುದಕ್ಕಾಗಿ. ಅಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಸಂಸೋನನೆಂಬುದಾಗಿ ಹೆಸರಿಟ್ಟ ಮೇಲೆ ಹುಡುಗನು ಬರ್ತಾ ಬರ್ತಾ ಏನಾದ, ದೊಡ್ಡವನಾದ ಮೇಲೆ ಯೆಹೋವನ ಆಶೀರ್ವಾದ ಅವನ ಮೇಲೆ ಇತ್ತು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿವರೆಗೂ ಎಲ್ಲಾ ಚೆನ್ನಾಗಿದೆ. ಹುಡುಗ ಒಳ್ಳೆ ರೀತಿಯಲ್ಲಿ ಭಯದಲ್ಲಿ, ಭಕ್ತಿಯಲ್ಲಿ, ನೀತಿಯಲ್ಲಿ, ತಂದೆ ತಾಯಿ ಹೇಳಿದ ಮಾತುಗಳಲ್ಲಿ ಆ ಕುಮಾರನ್ ಏನ್ ಮಾಡ್ತಾ ಇದ್ದಾನೆ, ನಡೀತಾ ಇದ್ದಾನೆ, ಜೀವಿಸ್ತಾ ಇದ್ದಾನೆ. ಆದ್ರೆ ಇಲ್ಲಿ 14ನೇ ಅಧ್ಯಾಯದ ಮೊದಲನೇ ವಾಕ್ಯ ಹೇಳ್ತಾ ಇದೆ, ಸಂಸೋನನು ಆತ್ಮಿಕವಾಗಿ ದೇವರ ಮಕ್ಕಳ ಸಹವಾಸವನ್ನ ಬಿಟ್ಟು, ದೈವಿಕ ಸಹವಾಸವನ್ನ ಬಿಟ್ಟು ಲೋಕದ ಕಡೆಗೆ ತನ್ನನ್ನು ತಾನು ಏನ್ ಮಾಡ್ತಾ ಇದ್ದಾನೆ, ಒಪ್ಪಿಸಿಕೊಡ್ತಾ ಇದ್ದಾನೆ. ಒಂದು 20 ವರ್ಷಗಳು ಆದವು ಹುಡುಗನಿಗೆ, ಯೌವನ ಕಾಲ ಬಂತು. ಆ ಕಾಲದಲ್ಲಿ ಸಂಸೋನನು ಆತ್ಮಿಕವಾಗಿ ಏನ್ ಮಾಡ್ತಾ ಇದ್ದಾನೆ, ಇಳಿದು ಹೋಗ್ತಾ ಇದ್ದಾನೆ. ವಾಕ್ಯ ಹೇಳ್ತಾ ಇದೆ, ಒಂದೇ ವಾಕ್ಯ, ಮೂಲ ವಾಕ್ಯ, ಸಂಸೋನನು ಗಟ್ಟ ಇಳಿದು. ಹೇಳ್ರಿ ಎಲ್ಲರೂ, ಸಂಸೋನನು ಗಟ್ಟ ಇಳಿದು. ಹಲ್ಲೆಲೂಯಾ. ಸಂಸೋನನು ಎಲ್ಲಿದ್ದಾನೆ ಇವಾಗ, ಮೇಲ್ಗಡೆ ಇದ್ದಾನೆ. ಸಂಸೋನನು ಎಲ್ಲಿದ್ದಾನೆ ಇವಾಗ, ಭಯದಲ್ಲಿ, ಭಕ್ತಿಯಲ್ಲಿ, ನೀತಿಯಲ್ಲಿ ಜೀವಿಸ್ತಾ ಇದ್ದಾನೆ. ಸಂಸೋನನು ಈ ದೇವರು ಹೇಳಿದಂತ ಮಾರ್ಗದಲ್ಲಿ ನಡೀತಾ ಇದ್ದಾನೆ. ಸಂಸೋನನಿಗೆ ದೇವರು ಎಲ್ಲ ಒಳ್ಳೆಯವುಗಳನ್ನ ಅನುಗ್ರಹ ಮಾಡ್ತಾ ಇದ್ದಾನೆ. ಸಂಸೋನನಿಗೆ ಯಾವ ಕೊರತೆ ಕೂಡ ಇರಲಾರದ ಹಾಗೆ ಸಂಸೋನನು ಜೀವಿಸ್ತಾ ಇದ್ದಾನೆ. ಆದ್ರೆ ಸಂಸೋನನು ದೈವಿಕವಾಗಿರುವಂತ ಸಹವಾಸವನ್ನ ಬಿಟ್ಟು ಘಟ್ಟವನ್ನ ಇಳಿದು, ಏನಂದ್ರೆ ಗುಡ್ಡದ ಮೇಲೆ ಇರ್ತಕ್ಕಂಥ ಸಂಸೋನ ಏನ್ ಮಾಡ್ತಾ ಇದ್ದಾನೆ, ಕೆಳಗಡೆ ಇಳಿದು ಬರ್ತಾ ಇದ್ದಾನೆ. ಎಲ್ಲಿಗೆ ಬರ್ತಾ ಇದ್ದಾನೆ, ಕೆಳಗಡೆ ಇಳಿದು ಬರ್ತಾ ಇದ್ದಾನೆ. ಯಾವಾಗ ನೀನು ರಕ್ಷಣೆ ಹೊಂದಿದ್ದೀ, ಯಾವಾಗ ನೀನು ದೇವರ ಮೇಲೆ ನಂಬಿ ದೀಕ್ಷಾ ಸ್ನಾನ ಮಾಡಿಕೊಂಡು ಆತನ ಹೆಸರಿನಲ್ಲಿ ನೀನು ನಂಬಿಕೆ ಇಟ್ಟಿದ್ದೀಯೋ, ಅವಾಗ ನೀನು ಕೆಳಗಿನವನಲ್ಲ, ನೀನು ಕೆಳಗಿನವಳಲ್ಲ. ಲೋಕ 100 ಹೇಳ್ಬೋದು, ಲೋಕದವರಿಗೆ ಗೊತ್ತಿಲ್ಲ, ಲೋಕದವರಿಗೆ ಬುದ್ಧಿ ಇಲ್ಲ, ಜ್ಞಾನ ಇಲ್ಲ. ಹಲ್ಲೆಲೂಯಾ. ಆದ್ರೆ ನಿನಗೆ ಗೊತ್ತಿದೆ ದೇವರು ಯಾರೆಂಬುದಾಗಿ. ನೀನು ರಕ್ಷಣೆ ಹೊಂದಿದ ಮೇಲೆ ನೀನು ಕೆಳಗಿನವನಲ್ಲ. ದೇವರು ನಿನ್ನನ್ನು ಮೇಲ್ಗಡೆ ಸಿಂಹಾಸನದಲ್ಲಿ ಏನ್ ಮಾಡ್ಯಾನಂತೆ, ಕೂಡಿಸಿದ್ದಾನೆ ಎಂಬುದಾಗಿ ವಾಕ್ಯ ಹೇಳುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಿನ್ನನ್ನು ಸಿಂಹಾಸನದಲ್ಲಿ ಕೂಡಿಸಿದಂತ ದೇವರು, ಆತನು ತನ್ನ ಸಿಂಹಾಸನವನ್ನ, ಪರಲೋಕದಲ್ಲಿ ಇರ್ತಕ್ಕಂಥ ಸಿಂಹಾಸನಗಳನ್ನ ಮತ್ತು ಭೂಮಿಯ ಮೇಲೆ ಅಧಿಕಾರ ಮಾಡುವಂತ ಒಂದು ಸಿಂಹಾಸನಗಳನ್ನ ನಿನಗೆ ಕೊಡಬೇಕಂತೇಳಿ ಆತನ ಏನ್ ಮಾಡಿದಾನೆ, ಇಷ್ಟಪಟ್ಟಿದ್ದಾನೆ. ಅದಕ್ಕಾಗಿ ನಿನ್ನನ್ನು ಕರೆದಿದ್ದಾನೆ, ನಿನ್ನನ್ನು ಆರಿಸಿಕೊಂಡಿದ್ದಾನೆ, ನಿನ್ನನ್ನು ರೂಪಿಸಿದ್ದಾನೆ. ಆದರೆ ನಂಬಿದ ಮೇಲೆ ಅನೇಕರು ಏನಾಗ್ತಾರೆ, ರಕ್ಷಣೆಯಿಂದ ಬಿದ್ದು ಹೋಗ್ತಾರೆ. ನಂಬಿದ ಮೇಲೆ ಅನೇಕರು ಏನಾಗ್ತಾರೆ, ರಕ್ಷಣೆಯನ್ನ ತಿರಸ್ಕಾರ ಮಾಡ್ತಾರೆ. ನಂಬಿದ ಮೇಲೆ ಅನೇಕರು ಏನ್ ಮಾಡ್ತಾರೆ, ದೈವಿಕವಾದ ಸಹವಾಸ, ಆ ಸಹವಾಸವನ್ನ ಬಿಟ್ಟು ಏನ್ ಮಾಡ್ತಾರೆ, ಕೆಳಗಡೆ ಇಳಿದು ಹೋಗ್ತಾರೆ. ಪ್ರೇರಿತ ದೇವರು ವಾಕ್ಯ ಹೇಳ್ತಾ ಇದೆ, ಸಂಸೋನನು ಕೆಳಗಡೆ ಇಳಿದು ಹೋಗ್ತಾ ಇದ್ದಾನೆ. ಯಾವ ವಿಷಯದಲ್ಲಿ, ಆತ್ಮಿಕವಾಗಿರುವಂತ ವಿಷಯದಲ್ಲಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ಸಂಸೋನನು ಮೊದಲನೇದಾಗಿ ಯಾರ ಸಹವಾಸದಲ್ಲಿದ್ದ, ದೇವರ ಸಹವಾಸದಲ್ಲಿದ್ದ, ದೈವಿಕ ಮಕ್ಕಳ ಸಹವಾಸದಲ್ಲಿದ್ದ. ದೇವರು ತಿರುಗಾಡಲಿಕ್ಕಿರುವಂತ ನಾಡು, ದೇವರು ವಾಗ್ದಾನ ಮಾಡಿರ್ತಕ್ಕಂಥ ನಾಡಿನಲ್ಲಿ ಜೀವಿಸ್ತಾ ಇದ್ದ. ಆದ್ರೆ ಸಂಸೋನನು ಈಗ ಏನ್ ಮಾಡ್ತಾ ಇದ್ದಾನೆ, ಗಟ್ಟ ಇಳಿದು ಹೋಗ್ತಾ ಇದ್ದಾನೆ. ಯಾವ ಊರಿಗೆ ಹೋಗ್ತಾ ಇದ್ದಾನೆ, ತಿಮ್ನಾ ಎನ್ನುವಂತ ಊರಿಗೆ ಹೋಗ್ತಾ ಇದ್ದಾನೆ. ಆ ಊರಲ್ಲಿ ಯಾರು ಜೀವಿಸ್ತಾ ಇದ್ದಾರೆ, ಯಾವ ಇಸ್ರಾಯೇಲರಿಗೆ ವಿರೋಧವಾಗಿ ನಡೆದುಕೊಳ್ಳುವಂತ, ದೇವರಿಗೆ ಅಸಹ್ಯವಾದಂತ ಕಾರ್ಯಗಳನ್ನ ಮಾಡುವಂತ ಫಿಲಿಸ್ತೀಯರು ಎಲ್ಲಿ ಜೀವಿಸ್ತಾ ಇದ್ದಾರೆ, ಎಲ್ಲಿ ಜೀವಿಸ್ತಾ ಇದ್ದಾರೆ, ತಿಮ್ನಾ ಎನ್ನುವಂತ ಊರಿನಲ್ಲಿ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ ಪ್ರಿಯರೇ, ಒಂದ್ಸಾರಿ ನೀವು 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು, ಬೆಳಕಿಗೂ ಕತ್ತಲೆಗೂ ಐಕ್ಯವೇನು, ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು, ನಂಬುವವನಿಗೂ ನಂಬದೆ ಇರುವವನಿಗೂ ಪಾಲುಗಾರಿಕೆ ಏನು, ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು. ಹಲ್ಲೆಲೂಯಾ. 5 ರೀತಿಯಾಗಿ 2 ವಿವಿಧವಾದಂತ ಅಪೋಸಿಟ್ ಅಲ್ಲಿ ಇರ್ತಕ್ಕಂಥ ರಾಜ್ಯಗಳ ಕುರಿತಾಗಿ ಪೌಲನು ಇಲ್ಲಿ ಪತ್ರಿಕೆಯಲ್ಲಿ ಬರೀತಾ ಇದ್ದಾನೆ ಪ್ರಿಯರೇ. ಮೊದಲನೇದಾಗಿ ಹೇಳ್ತಾ ಇದ್ದಾನೆ, ಧರ್ಮ ಅಧರ್ಮ. ಹಲ್ಲೆಲೂಯಾ. ದೇವರನ್ನು ನಂಬುವುದೇ ಧರ್ಮ, ಪಾಪ ಕ್ರಿಯೆಗಳನ್ನು ಬಿಡುವುದೇ ಧರ್ಮ. ಹಲ್ಲೆಲೂಯಾ.
ನಿಜವಾದ ಸತ್ಯವಾದ ದೇವರನ್ನ ತಿಳಿದುಕೊಂಡು ಆತನ ಮಾರ್ಗದಲ್ಲಿ ನಡೆಯುವಂತದ್ದೇ ಧರ್ಮ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಆಗುತ್ತಾ? ಆಗೋದೇ ಇಲ್ಲ. ಮತ್ತೆ ಹೇಳ್ತಾ ಇದ್ದಾನೆ, ಬೆಳಕಿಗೂ ಕತ್ತಲಿಗೂ. ಬೆಳಕು ಕತ್ತಲು ಎರಡು ಹಿಂಗ ಒಂದೇ ಸರಿ ಕೂಡ್ತಾವ? ಕೂಡಲ್ಲ. ಬೆಳಕಾದ್ರೂ ಇರ್ಬೇಕಿದ್ರೆ ಕತ್ತಲಾದ್ರೂ ಕೂಡ ಇರಬೇಕು. ದೇವರ ವಾಕ್ಯ ಹೇಳ್ತಾ ಇದೆ, ಬೆಳಕಿಗೂ ಕತ್ತಲಿಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ಕ್ರಿಸ್ತನು ಅಭಿಷಕ್ತನಾಗಿರುವಂತ ದೇವರು, ವಿಶೇಷವಾಗಿ ಅಭಿಷೇಕಿಸಲ್ಪಟ್ಟವನು, ಪಾಪಗಳಿಂದ ನಮ್ಮೆಲ್ಲರನ್ನ ಬಿಡಿಸುವುದಕ್ಕಾಗಿ ಲೋಕಕ್ಕೆ ಬಂದಿರುವಂತ ದೇವರಿಗೂ ಪಾಪಕ್ಕೆ ಪ್ರಚೋದನೆ ಕೊಡುವಂತ ಸೈತಾನನಿಗೂ ಒಡನಾಟವೇನು? ಹಲ್ಲೆಲೂಯಾ. ನಾವು ನಂಬಿದ್ದೇವೆ, ನಂಬುವವನಿಗೂ ನಂಬದೆ ಇರುವವನಿಗೂ ಏನಂತ ಹೇಳ್ತಾ ಇದೆ ವಾಕ್ಯ? ಪಾಲುಗಾರಿಕೆ ಏನು? ಹಲ್ಲೆಲೂಯಾ. ನೀನು ನಂಬಿದ್ದೀಯಾ? ಯಾರನ್ನ ನಂಬಿದೀಯ ನೀನು? ಬಾದಲ್ಲ ಏನು ನಂಬಿದೀಯಾ? ಯಾರು ನಂಬಿದೀಯ ನೀನು? ಸೃಷ್ಟಿಕರ್ತನಾದ ದೇವರನ್ನ, ನಿನ್ನನ್ನು ಉಂಟು ಮಾಡಿದಂತ ದೇವರನ್ನ. ನೀನು ಎಲ್ಲಿಂದ ಬಂದಿದ್ದೀಯೋ ಅದನ್ನ ನೀನೇನ್ ಮಾಡಿದೀಯ? ಆತನನ್ನು ನಂಬಿದ ಮೇಲೆ ನೀನು ತಿಳಿದುಕೊಂಡಿದೀಯ. ಹಲ್ಲೆಲೂಯಾ. ನಂಬುವವನಿಗೂ ನಂಬದೆ ಇರುವವನಿಗೂ ಪಾಲುಗಾರಿಕೆ ಏನು? ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ದೇವರ ಮಂದಿರ ಯಾರಾಗಿದ್ದೇವೆ? ನಾವೇ ಆಗಿದ್ದೇವೆ. ಹಲ್ಲೆಲೂಯಾ. ಇದರ ಒಳಗಡೆ ಪಾಪದ ಪ್ರಚೋದನೆ ತುಂಬುವಂತ ಕಾರ್ಯಗಳು ನಡೆಯುವುದಾದರೆ ಅದಕ್ಕೂ ಮತ್ತು ದೇವರ ಮಂದಿರಕ್ಕೂ ಒಪ್ಪಿಗೆ ಏನು? 5 ರೀತಿಯಾಗಿ ಏನ್ ಮಾಡ್ತಾ ಇದ್ದಾನೆ ಪೌಲನು ಇಲ್ಲಿ ತಿಳಿಸ್ತಾ ಇದ್ದಾನೆ ಪ್ರಿಯರೇ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ತಿಳಿಸ್ತಾ ಇದೆ, ಪೌಲನು ಸ್ಪಷ್ಟವಾಗಿ ಹೇಳಿದಾನೆ, ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ನೀವೇನಾಗ್ಬೇಡ್ರಿ, ಇಜ್ಜೋಡಾಗ್ಬೇಡ್ರಿ. ಹಲ್ಲೆಲೂಯಾ. ನೀವು ಒಳ್ಳೇದು ಮಾಡ್ತಾ ಇರ್ತೀರಿ, ಆದ್ರೆ ಅವನೇನ್ ಮಾಡ್ತಾನೆ? ಅವ್ರೊಳಗಡೆ ಒಕ್ಕೊಂಡು ಕೆಟ್ಟದಕ್ಕೆ ಪ್ರೇರೇಪಣೆ ಕೊಡ್ತಾ ಇರ್ತಾನೆ. ನಂದೇ ಹಿಡ್ಕೊಳ್ರಿ. ಹಲ್ಲೆಲೂಯಾ. ನಾವು 10th ಕ್ಲಾಸ್ ಎಕ್ಸಾಮ್ ಬರೆಯಕ್ಕೆ ಹೋದ್ವಿ. ಎಲ್ಲಿಗೆ? ಸಿಂಧನೂರಾಗ. ಅಲ್ಲಿವರೆಗೂ ನಮಗೆ ಸಿನಿಮಾಗಳ ಪರಿಚಯ ಇರಲಿಲ್ಲ. ಹಲ್ಲೆಲೂಯಾ. ಅಲ್ಲಿಗೆ ಹೋದ ಮೇಲೆ ಒಂದು ಲಾಡ್ಜಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರೆಲ್ಲ ಮೊದಲೆಲ್ಲ ನೋಡಿದಂಥವ್ರು ಸಿನಿಮಾಗಳನ್ನು. ಅವರ ಸಹವಾಸದಿಂದಾಗಿ ನಾನು ಕೂಡ ಏನು ಮಾಡಿದೆ? ಸಿನಿಮಾ ನೋಡುವಂಥದ್ದನ್ನು ಕಲಿತೆ. ಹಂಗೆ ಮುಂದುವರಿತು. ಹಲ್ಲೆಲೂಯಾ. ಕಾಲೇಜ್ ಮುಗಿಸೋದು, ಸಿನಿಮಾಕ್ಕೆ ಹೋಗೋದು, ಇಲ್ಲಾಂದ್ರೆ ಕಾಲೇಜ್ ಬಿಡೋದು, ಸಿನಿಮಾಕ್ಕೆ ಹೋಗೋದು, ಫ್ರೆಂಡ್ಸ್ ಜೊತೆ. ಫ್ರೆಂಡ್ಶಿಪ್ ಭಾಳ ಮುಖ್ಯ. ಬರಲಿಲ್ಲ ಅಂದ್ರೆ ಮತ್ತೆ ಮುಂದೆ ನಾವು ಮಾತಾಡಲ್ಲ. ಹಲ್ಲೆಲೂಯಾ. ಹಿಂಗೆ ಮುಂದುವರ್ತು ಡಿಗ್ರಿ 2nd ಇಯರ್ವರೆಗೂ ಕೂಡ ಹಂಗೆ ಮುಂದುವರ್ಕೊಂತೇ ಬಂತು. ಹಲ್ಲೆಲೂಯಾ. ಹೇಳ್ತಾರೆ, ಇಲ್ಲ ಹೊಸ ಫಿಲ್ಮ್ ರಿಲೀಸ್ ಆಗಿ, ತೆಲುಗು, ಕನ್ನಡ ಚೆನ್ನಾಗೈತೆ, ಭಾಳ ಚೆನ್ನಾಗೈತೆ ಅಂತ ಕರ್ಕೊಂಡು ಹೋಗ್ತಾ ಇದ್ರು. ಇಲ್ಲಿವರೆಗೂ ಡಿಗ್ರಿವರೆಗೂ ಪ್ರಿಯರೇ, 2nd ಇಯರ್ವರೆಗೂ. ಹಲ್ಲೆಲೂಯಾ. ಆಮೇಲೆ ದೇವರು ಏನ್ ಮಾಡಿದ? ಅದರಿಂದ ತಪ್ಪಿಸಿದ, ಅದರಿಂದ ಬಿಡುಗಡೆ ಕೊಟ್ಟ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ನಾವು ಯಾರ ಜೊತೆ ಸಹವಾಸ ಮಾಡ್ತೀವೋ ಅವರ ಗುಣಗಳು ನಮ್ಮಲ್ಲಿ ಖಂಡಿತವಾಗಿ ಬಂದೇ ಬರ್ತವೆ. 1 ಕೊರಿಂಥಿ 15ನೇ ಅಧ್ಯಾಯ 33ನೇ ವಾಕ್ಯ ಹೇಳ್ತಾ ಇದೆ, ಈ ರೀತಿಯಾಗಿ ದುಸ್ಸಹವಾಸವು ಸದಾಚಾರವನ್ನ ಕೆಡಿಸುತ್ತದೆ. ದುಷ್ಟರ ಸಹವಾಸ ನೀನು ಮಾಡುವುದೇ ಆದರೆ ಅವರ ಗುಣಲಕ್ಷಣಗಳು ನಿನ್ನಲ್ಲಿ ಬರ್ತವೆ. ಒಬ್ಬನು ಕುಡುಕ ಆಗ್ಬೇಕಾದ್ರೆ ಮೊದಲು ಇನ್ನೊಬ್ಬನ ಕುಡುಕನ ಜೊತೆ ಕಟ್ಟಿರ್ತಾನೆ ನಾವು. ಒಬ್ಬಕ್ಕೆ ನಸಿ ದಿಕ್ಕೆಗೆ ಆಗ್ಬೇಕಾದ್ರೆ ಇನ್ನೊಬ್ಬ ನಸಿ ದಿಕ್ಕರ ಜೊತೆ ಆಕಿ ಕಟ್ಟಿರ್ತಾನೆ. ಹಲ್ಲೆಲೂಯಾ. ಹಂಗೆ ಬರಲ್ಲ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಆದ್ರೆ ಎಲ್ರಿಗೂ ಹಂಗೆ ಬರೋದೇನಂದ್ರೆ ಮಣ್ಣು ತಿನ್ನೋದು. ಹಲ್ಲೆಲೂಯಾ. ಮಣ್ಣಿನಿಂದ ಬಂದವರು ಮಣ್ಣನ್ನೇ ತಿಂತೀವಿ. ಸ್ಟಾರ್ಟಿಂಗ್ ಚಿಕ್ಕವರಿರುವಾಗ ಎಷ್ಟು ಹೇಳಿದ್ರು ಕೂಡ ಅದನ್ನು ಮಣ್ಣು ತಿನ್ನೋದನ್ನ ಬಿಡೋದೇ ಇಲ್ಲ. ಹಲ್ಲೆಲೂಯಾ. ಅದರಲ್ಲಿ ಖನಿಜಾಂಶಗಳಿದ್ದಾವೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ದೇವರ ವಾಕ್ಯ ಹೇಳ್ತಾ ಇದೆ, ಯಾರ ಸಹವಾಸ ಮಾಡ್ತೀಯೋ ಅವರ ಸಹವಾಸದ ಲಕ್ಷಣಗಳು ನಿನ್ನನ್ನು ಏನ್ ಮಾಡ್ತವೆ? ಆಳ್ತವೆ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಪೌಲನು ಹೇಳ್ತಾ ಇದ್ದಾನೆ, ದುಷ್ಟರ ಸಹವಾಸ ನೀನು ಮಾಡುವುದಾದರೆ ಅವರ ಲಕ್ಷಣಗಳು ನಿನಗೆ ಬರುವಂತದ್ದಾಗಿದೆ. ಸದಾಚಾರವನ್ನ ಕೆಡಿಸುವಂತದ್ದು ಯಾವುದಾಗಿದೆ? ದುಸ್ಸಹವಾಸವಾಗಿದೆ. 1ನೇ ಕೀರ್ತನೆಯಲ್ಲೇ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ. ಒಂದ್ಸಾರಿ ನೋಡ್ರಿ ಕೀರ್ತನೆಗಳು. 1ನೇ ಕೀರ್ತನೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ. ಹಲ್ಲೆಲೂಯಾ. ಇವೆಲ್ಲ 3ಗಳು ಮಾಡಲಾರದೆ ಇದ್ರೆ ಮತ್ತೆ ಏನ್ ಮಾಡ್ತಾ ಇದ್ದಾನೆ? ದೇವರಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು ಅವನು ಎಷ್ಟೋ ಧನ್ಯನು. ಅವದರಂತೆ ಅವನ ಕಾರ್ಯಗಳೆಲ್ಲವೂ ಕೂಡ ಏನಾಗ್ತವೆ? ಸಫಲ ಆಗ್ತವೆ. ಮೊದಲು ಬಿಡಬೇಕು. ಯಾವುದನ್ನು ಬಿಡಬೇಕು? ದುಷ್ಟರ ಆಲೋಚನೆ ಆಗಿರ್ಬೋದು, ಅಂಥವರ ಸಹವಾಸವಾಗಿರ್ಬೋದು, ವಿಗ್ರಹಗಳ ಗೊಡವೆ ಆಗಿರ್ಬೋದು, ಇವೆಲ್ಲವುಗಳನ್ನು
ಹುಟ್ಟಿದ ಮೇಲೆ ದೇವರ ವಾಕ್ಯ ಹೇಳುತ್ತೆ 3ನೇ ವಚನದ ಕೊನೆಯ ಲೈನಲ್ಲಿ, ಅದರಂತೆ ಅವನ ಕಾರ್ಯವೆಲ್ಲವೂ ಕೂಡ ಏನಾಗ್ತವಂತೆ, ಸಫಲವಾಗ್ತವೆ. ನಾವು ಯಾವ ಬಿಡಲ್ಲ, ಆದ್ರೆ ಏಸಪ್ಪ ಅಂತೀವಿ, ನಮ್ಗೆ ಆ ಕಾರ್ಯಗಳು ಹಂಗೆ ಇರ್ತವೆ. ಆದ್ರೂ ನಡೀತಿರ್ತಾವ ಅನ್ಕರಿ, ಪವಾಡ ಅದ್ಭುತಗಳು ನಡೀತಾವ ದೇವರ ಆಲಯಕ್ಕೆ ಬಂದಂಥವ್ರಿಗೆ, ನಂಬಿದವರಿಗೆ. ಆದರೆ ಪರಲೋಕ ಸಿಗಲ್ಲ. ಅಲ್ಲೇ ನೀನು ಅದ್ಭುತಗಳಿಗಾಗಿ ಮಾತ್ರ ಬಂದ್ರೆ, ಪವಾಡಕ್ಕಾಗಿ ಮಾತ್ರ ಬಂದ್ರೆ ದೇವ್ರು ಮಾಡ್ತಾನೆ, ಖಂಡಿತವಾಗಿ ಮಾಡ್ತಾನೆ. ವಿಶ್ವಾಸ ಯಾರು ಇಡ್ತಾರೆ ಆತನ ನಾಮದ ಮೇಲೆ ಅವರೆಲ್ಲರಿಗೂ ಕೂಡ ಆತನ ಏನ್ ಮಾಡ್ತಾನೆ, ಅದ್ಭುತ ಮಾಡ್ತಾನೆ. ಅದಕ್ಕೆ ಸಾದೃಶ್ಯ ಏನಂದ್ರೆ, ಇಸ್ರಾಯೇಲ್ ದೇಶದಿಂದ 3 ಮಿಲಿಯನ್ ಅಂದ್ರೆ 30 ಲಕ್ಷಕ್ಕಿಂತಲೂ ಹೆಚ್ಚು ಜನರು ಬಂದ್ರಂತೆ. ಹಲ್ಲೆಲೂಯಾ. 30 ಲಕ್ಷಕ್ಕಿಂತಲೂ ಹೆಚ್ಚು ಜನ ಬಂದ್ರೆ ಆ ಜನರು, ದೇವರ ವಾಕ್ಯ ಹೇಳುತ್ತೆ ಧರ್ಮೋಪದೇಶಕಾಂಡ 8ನೇ ಅಧ್ಯಾಯದಲ್ಲಿ 4ನೇ ವಾಕ್ಯದಲ್ಲಿ, ಅವರಿಗೆ ನಂಬಿದವರಿಗೂ ಎಲ್ಲರಿಗೂ ಏನ್ ಮಾಡಿದ ದೇವರು, ಕಾರ್ಯ ಮಾಡಿದ. ಪ್ರೇರಲ್ಲಿ ಹೋದ್ರೆ ಒಂದ್ಸಾರಿ 4ನೇ ವಚನ, ಈ 40 ವರ್ಷಗಳು ನಿಮ್ಮ ಮೈ ಮೇಲಿದ್ದ ಉಡುಪು ಜೀರ್ಣವಾಗಲಿಲ್ಲ, ನಿಮ್ಮ ಕಾಲುಗಳು ಬಾತು ಹೋಗಲಿಲ್ಲ. ತಂದೆ ಮಗನನ್ನು ಹೇಗೋ ಹಾಗೆ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಶಿಕ್ಷಿಸುತ್ತಾ ಬಂದನೆಂಬುದನ್ನ ನೀವು ಆಲೋಚಿಸಿಕೊಂಡು ಆತನ ಆಜ್ಞೆಗಳನ್ನು ಅನುಸರಿಸುವವರಾಗಿ, ಆತನು ಹೇಳಿದ ಮಾರ್ಗದಲ್ಲಿ ನಡೆದು ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿ ನೀವು ಇರಬೇಕು. ಹಲ್ಲೆಲೂಯಾ. ಅವರು ಬಂದರು, ನಂಬಿಕೆಯಿಂದ ಬಂದರು. ದೇವರು ಈ ಐಗುಪ್ತ ದೇಶದಿಂದ ನಮ್ಮನ್ನ ಬಿಡಿಸ್ತಾನೆ ಅಂತೇಳಿ ನಂಬಿಕೆಯಿಂದ ಎಲ್ಲರೂ ಬಂದರು. ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಕಾರ್ಯ ಆಗ್ತಾ ಇದೆ ಪ್ರಿಯರ. ಕಾರ್ಯ ಏನಂದ್ರೆ, ಅವರು ಬಟ್ಟೆಗಳು ಉಟ್ಕೊಂಡಿದ್ರು. ಅಲ್ಲಿ ಅರಣ್ಯದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು 40 ವರ್ಷ ಬರೋವರೆಗೂ ಕೂಡ ಅವ್ರಿಗೆ ಏನಿದಾವೆ ಬಟ್ಟೆಗಳು ಹಂಗೆ ಇನ್ಕ್ರೀಸ್ ಆಗ್ತಾ ಇದಾವೆ. ಅವ್ರ ಚಪ್ಪಲಿಗಳು ಕೂಡ ಏನಾಗ್ತಾ ಇಲ್ಲಂತೆ, ಸವೆದು ಹೋಗ್ತಾ ಇಲ್ಲ. ಅಂತಹ ಅದ್ಭುತ ಅವರು ಕಂಡ್ರು. ಅದ್ಭುತಗಳಿಗಾಗಿ ಮಾತ್ರ ದೇವರನ್ನು ಅವರು ಬೇಡಿದ್ರು. ಅದರಲ್ಲಿ ಅನೇಕರು ಏನಾದ್ರು ನಾಶವಾಗಿ ಹೋದ್ರು. ದೇವ್ರ ವಾಕ್ಯ ಹೇಳುತ್ತೆ, ನಂಬಿದವರಿಗೆಲ್ಲರಿಗೂ ದೇವರು ಅದ್ಭುತ ಮಾಡ್ತಾನೆ, ಪವಾಡ ಮಾಡ್ತಾನೆ, ಆಶ್ಚರ್ಯ ಕಾರ್ಯಗಳನ್ನು ಮಾಡ್ತಾನೆ, ನೀನು ಅಂದುಕೊಂಡಿರ್ತಕ್ಕಂಥ ಕ್ರಿಯೆಗಳನ್ನು ಮಾಡ್ತಾನೆ. ಆದ್ರೆ ನೀನ್ ಪರಲೋಕ ಬೇಕಂದ್ರೆ ನೀನೇನ್ ಮಾಡ್ಬೇಕು, ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ರಕ್ಷಣೆಯನ್ನ ಹೊಂದಿ ದೇವರ ಮಾರ್ಗದಲ್ಲಿ ನೀನು ನಡೆಯುವವನಾಗಿರ್ಬೇಕು. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಈ ವ್ಯಕ್ತಿ ಯಾರು, ಸಂಸೋನ. ಯಾವುದಕ್ಕೆ ಅಭಿಷೇಕ ಮಾಡಲ್ಪಟ್ಟಂತವನು, ಫಿಲಿಸ್ತೀಯರೆಲ್ಲರನ್ನ ಒಡೆದು ಓಡಿಸ್ಬೇಕು, ಬಿಡುಗಡೆಯನ್ನ ಇಸ್ರಾಯೇಲರಿಗೆ ಕೊಡಬೇಕಂತೇಳಿ ಅಭಿಷೇಕ ಮಾಡಲ್ಪಟ್ಟಿರ್ತಕ್ಕಂಥ ಸಂಸೋನನು ತಾನು 20 ವರ್ಷಗಳವರೆಗೆ ಒಳ್ಳೆಯ ಭಯ ಭಕ್ತಿಯ ಜೀವಿತವನ್ನ ಮಾಡಿ ಒಳ್ಳೆಯ ರೀತಿಯಲ್ಲಿ ನಡೆದು ಈಗ ಏನ್ ಮಾಡ್ತಾ ಇದ್ದಾನೆ, ಅವನು ಕೆಳಗಡೆ ಇಳಿದು ಹೋಗ್ತಾ ಇದ್ದಾನೆ. ಆತ್ಮಿಕವಾಗಿ ಕೆಳಗಡೆ ಏನ್ ಮಾಡ್ತಾ ಇದ್ದಾನೆ, ಇಳಿದು ಹೋಗ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತಾ ಇದೆ, ನೀನು ಆಲಯದಲ್ಲಿ ಇದ್ದಾಗಲೂ ಕೂಡ, ನೀನು ಎಷ್ಟು ಸೇವೆಯನ್ನ ಮಾಡಿದಾಗಲೂ ಕೂಡ, ನೀನು ದೇವರ ವಾಕ್ಯಗಳನ್ನ ಸರಿಯಾದ ರೀತಿಯಲ್ಲಿ ಕೈಕೊಂಡು ನಡೆಯಲಾರದೆ ಇದ್ರೆ ಏನಾಗ್ತೀಯಾ, ಬಿದ್ದು ಹೋಗ್ತೀಯಾ. ಹಲ್ಲೆಲೂಯಾ. ಒಂದ್ಸಾರಿ ನೀವು ಓದ್ರಿ ಸಮುವೇಲನ ಗ್ರಂಥ, 1ನೇ ಸಮುವೇಲನ ಗ್ರಂಥ 3ನೇ ಅಧ್ಯಾಯ 3ನೇ ವಾಕ್ಯ. ಸಹವಾಸ ಬಹಳ ಮುಖ್ಯವಾಗಿರುವಂಥದ್ದು. ಯಾರು ಸಹವಾಸದಲ್ಲಿ ಇರ್ತಾರೋ ಅವರಿಗೆ ಕಾರ್ಯಗಳೆಲ್ಲವನ್ನ ದೇವರು ಏನ್ ಮಾಡ್ತಾನೆ, ಸಫಲಪಡಿಸ್ತಾನೆ. ಓದ್ರಿ 3ನೇ ಅಧ್ಯಾಯ 3ನೇ ವಚನ, ಆಮೇಲೆ 3ನೇ ಅಧ್ಯಾಯ ಅದೇ ಅಧ್ಯಾಯ 19ನೇ ವಚನ ಓದ್ಬೇಕು. 1ನೇ ಸಮುವೇಲನ ಗ್ರಂಥ. ಯೆಹೋವನ ಮಂದಿರದಲ್ಲಿ ದೇವರ ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿದ್ದನು. ಹಲ್ಲೆಲೂಯಾ. ಯಾರು? ಹಲ್ಲೆಲೂಯಾ. ಏನಂತೆ, ಯೆಹೋವನ ಮಂಜೂಷವಿದ್ದ ಸ್ಥಳದಲ್ಲಿ ಸಮುವೇಲನು ಮಲಗಿದ್ದಾನೆ. ಅಲ್ಲೇ ಓಫ್ನಿ ಮತ್ತು ಫೀನೆಹಾಸ್ ಎನ್ನುವಂತ ಮಕ್ಕಳು ಕೂಡ, ಯಾಜಕನ ಮಕ್ಕಳು ಕೂಡ ಇದ್ದಾರೆ. ಅವರು ದೇವರ ಆಲಯದಲ್ಲೇ ಇದ್ದಾರೆ, ಸೇವೆಯನ್ನ ಮಾಡುವವರಾಗಿ ಇದ್ದಾರೆ. ಆದ್ರೆ ಅವರು ಏನ್ ಮಾಡ್ತಾ ಇರಲಿಲ್ಲ, ದೇವರಿಗೆ ಹತ್ತಿರವಾದ ಸಂಬಂಧವನ್ನ, ಹತ್ತಿರವಾದ ಸಹವಾಸವನ್ನ ಇಟ್ಟುಕೊಂಡು ಏನ್ ಮಾಡ್ತಾ ಇಲ್ಲ, ಜೀವಿಸ್ತಾ ಇಲ್ಲ. ಪ್ರಿಯರೇ, ವಾಕ್ಯ ಹೇಳ್ತಾ ಇದೆ, ಸಮುವೇಲನು ಯೆಹೋವನ ಮಂದಿರದಲ್ಲಿ ದೇವರ ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿದ್ದನು. ಆಗ ದೇವದೀಪವು ಇನ್ನೂ ಉರಿಯುತ್ತಿರುವಾಗಲೇ. ಹಲ್ಲೆಲೂಯಾ. ದೇವರಿಗೆ ನೀನು ಅತಿ ಸಮೀಪವಾಗಿ ಆತನ ಸಹವಾಸದಲ್ಲಿ ಇರುವಾಗ ದೇವರು ನಿನ್ನ ಸಂಗಡ ಏನ್ ಮಾಡ್ತಾನೆ, ಮಾತಾಡ್ತಾನೆ. ಆ ಸಮಯದಲ್ಲಿ ಬೇಕಾಗಿರ್ತಕ್ಕಂಥ ಮಾತುಗಳನ್ನ ನಿನ್ನ ಬಾಯಿಯ ಮೂಲಕವಾಗಿ ದೇವರು ಏನ್ ಮಾಡ್ತಾನೆ, ಮಾತಾಡಿಸ್ತಾನೆ. ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರು, 3ನೇ ಅಧ್ಯಾಯ 19ನೇ ವಚನದಲ್ಲಿ, ಸಮುವೇಲನು ದೊಡ್ಡವನಾಗುತ್ತಾ ಬಂದನಷ್ಟೇ, ಯೆಹೋವನು ಅವನೊಡನೆ ಇದ್ದವರಿಂದ ಅವನ ಪ್ರವಾದನೆಗಳಲ್ಲಿ ಒಂದು ಬಿತ್ತು
ಬಿದ್ದು ಹೋಗಲಿಲ್ಲ. ಯಾಕೆ ಅವನ ಪ್ರವಾದನೆಗಳಲ್ಲಿ ಒಂದು ಬಿದ್ದು ಹೋಗಲಿಲ್ಲ? ಈ ಸಮಯಕ್ಕೆ ಇದು ಆಗುತ್ತಂದ್ರೆ ಆ ಸಮಯದಲ್ಲಿ ಅದು ಆಯ್ತು. ಹಲ್ಲೆಲೂಯಾ. ಬಾದಲ್ಲಿ ಮೃತ್ಯುಂಜಯ ಮಠದಲ್ಲಿ 2018ನೇ ವರ್ಷದ ಕೊನೆಯ ದಿನ 31ನೇ ತಾರೀಕು ಡಿಸೆಂಬರ್ ತಿಂಗಳಲ್ಲಿ ದೇವರು ಮಾತಾಡಿದರು ಅಪ್ಪವ್ರ ಮೂಲಕವಾಗಿ. ಏನಂತ ಹೇಳಿ? ಗುಡ್ಡಗಳು ಕರಗಿ ಹೋಗುತ್ತವೆ ಅಂತೇಳಿ. ಹಲ್ಲೆಲೂಯಾ. ಭಯಂಕರವಾದ ಪ್ರಳಯವನ್ನು ನೀವು ನೋಡ್ತೀರಿ ಎಂಬುದಾಗಿ ಇನ್ನೂ ಅನೇಕ ಅಂಶಗಳನ್ನ ಮಾತಾಡಿದ್ರು. ಯಥಾವಿಧಿಯಾಗಿ ಆ ಎಲ್ಲ ಕಾರ್ಯಗಳು ಏನಾದ್ರು ಇಲ್ಲಿ ನಡೆದು ಪ್ರೇರಣೆ. ಹಲ್ಲೆಲೂಯಾ. ಇದು ಯಾವುದೋ ಪಬ್ಲಿಸಿಟಿಗೋಸ್ಕರವಾಗಿ ನಾವು ಹೇಳ್ತಾ ಇಲ್ಲ. ಯಾಕಂದ್ರೆ ನಮಗೆ ಪಬ್ಲಿಸಿಟಿ ಬೇಕಾಗಿಲ್ಲ. ನಮ್ಮ ದೇವರೇ ನಮ್ಮನ್ನು ಏನ್ ಮಾಡ್ತಾನೆ? ಉನ್ನತ ಸ್ಥಾನದಲ್ಲಿ ನಿಲ್ಲಿಸಿದ್ದಾನೆ. ಆತನೇ ನಡೆಸ್ತಾನೆ. ಮುಂದೆ ದೊಡ್ಡದಾಗಿರ್ತಕ್ಕಂಥ ಘನವಾದ ಕಾರ್ಯಗಳನ್ನು ಈ ಮಠದ ಮೂಲಕವಾಗಿ ಅನೇಕರಿಗೆ ಮಾಡಲಿಕ್ಕಿದ್ದಾನೆ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ಸಹವಾಸದಲ್ಲಿ, ದೇವರ ಸಹವಾಸದಲ್ಲಿ ನೀವು ಇರುವಾಗ ದೇವರು ನಿನ್ನ ಸಂಗಡ ಮಾತಾಡಿ ಮುಂದಾಗುವಂಥದ್ದನ್ನ ಏನ್ ಮಾಡ್ತಾನಂತ ತಿಳಿಸ್ತಾನೆ. ಅದೇ ಮಂದಿರದಲ್ಲಿ ಓಫ್ನಿ ಫಿನಿಯಾಸ್ ಇದ್ದಾರೆ ಪ್ರಿಯರೇ. ಆದ್ರೆ ಅವರಿಗೆ ದೇವರ ಸಹವಾಸದಲ್ಲಿ ಇದ್ದೇವೆ ಎಂಬುದಾಗಿ ಹೊರಗಿನವರಿಗೆ ಕಾಣಿಸಿಕೊಳ್ತಾ ಇದ್ದಾರೆ. ಆದ್ರೆ ನಿಜವಾಗ್ಲೂ ಅವರು ದೇವರ ಸಹವಾಸದಲ್ಲಿ ಜೀವಿಸ್ತಾ ಇಲ್ಲ. ಅವರು ನಟನೆಯನ್ನು ಮಾಡ್ತಾ ಇದ್ದಾರೆ. ಅವರು ಆತ್ಮಿಕವಾಗಿ ಬೆಳೀತಾ ಇಲ್ಲ. ಅವರು ದೇವರಿಂದ ದೂರವಾದಂತ ಸ್ಥಿತಿಯಲ್ಲಿ ಜೀವಿಸ್ತಾ ಇದ್ದಾರೆ. ಅವರ ಅಂತ್ಯ ಬಹಳ ವಿಚಿತ್ರವಾಯಿತು ಪ್ರೇರ, ಭಯಂಕರವಾಯಿತು. ಅವ್ರೇನಾದ್ರು ಕತ್ತಿಗೆ ಬಲಿಯಾಗಿ ಓಫ್ನಿ ಮತ್ತು ಫಿನಿಯಾಸ್ ಏಲಿಯ ಮಕ್ಕಳು ಏನಾಗ್ತಾರೆ? ಸತ್ತು ಹೋಗ್ತಾ ಇದ್ದಾರೆ. ಸಹವಾಸ ಬಹಳ ಮುಖ್ಯ. ಹಲ್ಲೆಲೂಯಾ. ಸಹವಾಸದಲ್ಲಿರುವಾಗ ದೇವರ ಅಭಿಷೇಕ ಯಾರಲ್ಲಿರುತ್ತೆ? ಸಹವಾಸದಲ್ಲಿ ಇದ್ದಂಥವರಲ್ಲಿ ಇರುತ್ತೆ. ಹೀಗೆ ಒಂದ್ಸಾರಿ ಒಂದು ಸಭೆಯಲ್ಲಿ, ಅಂದ್ರೆ ಒಂದು ಚರ್ಚಲ್ಲಿ, ಒಂದು ದೇವಾಲಯದಲ್ಲಿ ಕರ್ತನನ್ನು ಆರಾಧನೆ ಮಾಡುವಂಥ ಒಂದು ದೇವಸ್ಥಾನದಲ್ಲಿ ಏನಾಯ್ತು ಅಂದ್ರೆ, ಹಿಂಗೆ ಒಬ್ಬ ಯವನಸ್ಥ ಮದುವೆಯಾಗಿರ್ತಕ್ಕಂಥ ಹುಡುಗ ಏನ್ ಮಾಡ್ತಾ ಇದ್ದ? ಮಂದಿರಕ್ಕೆ ಬರ್ತಾ ಇದ್ದ. ಯವನ ಕಾಲದಲ್ಲಿ ಮದುವೆಯಾಗಿರ್ತಕ್ಕಂಥ ಹುಡುಗ ದೇವರನ್ನು ನಂಬಿಕೊಂಡ, ರಕ್ಷಣೆ ಹೊಂದಿದ, ಎಲ್ಲಾ ರೀತಿಯಿಂದ ಸೌಖ್ಯತೆಯನ್ನ ಪಡೆದುಕೊಂಡು ಜೀವಿಸ್ತಾ ಇದ್ದ. ಕೆಲವೊಂದು ವಿಷಯಗಳು ಗೊತ್ತಿತ್ತು, ಬೈಬಲ್ ಎಲ್ಲ ಓದ್ತಾ ಇದ್ದ, ಚೆನ್ನಾಗಿ ನಡೆದುಕೊಳ್ತಾ ಇದ್ದ. ಹೀಗೆ ಹೋಗ್ತಾ ಹೋಗ್ತಾ ಬರ್ತಾ ಇರಬೇಕಾದ್ರೆ ನನಗೆ ಎಲ್ಲ ಗೊತ್ತಲ್ಲ, ಹಲ್ಲೆಲೂಯಾ, ಎಲ್ಲ ವಿಷಯದಲ್ಲಿ ನಾನು ದೃಢವಾಗಿದ್ದೇನಲ್ಲ. ಕೆಲವೊಂದ್ಸಾರಿ ತಪ್ಪು ಮಾಡಿದಾಗ ಈನವರು ಬೈಯೋದು ಸಹಜ. ಯಾಕೆ ಬೈತಾರೆ? ನಾವು ಹಾಳಾಗಿ ಹೋಗ್ಬಾರ್ದು. ಬೈಯೋರು ಯಾಕೆ ಬೈತಾರೆ? ಮಾಸ್ಟರ್ ಯಾಕೆ ಬೈತಾರೆ ಮಕ್ಕಳನ್ನ? ಚಿಕ್ಕ ಮಕ್ಕಳು ಮಾತಾಡ್ಬೇಡ್ರಿ. ಮಾಸ್ಟರ್ ಯಾಕೆ ಬೈತಾರೆ ಮಕ್ಕಳನ್ನ? ಯಾಕೆ ಹೊಡಿತಾರೆ ಮಕ್ಕಳನ್ನ? ಅವರು ಸರಿಯಾದ ಮಾರ್ಗದಲ್ಲಿ ನಡಿಬೇಕು, ತಪ್ಪಿ ಅವರು ಹೋಗಬಾರ್ದು ಅಂತೇಳಿ. ಹಲ್ಲೆಲೂಯಾ. ಈ ವ್ಯಕ್ತಿ ಒಂದು ಸಂದರ್ಭದಲ್ಲಿ ತಪ್ಪು ಮಾಡಿದ, ಅದನ್ನ ಅಯ್ಯವರು ಹೇಳಿದ್ರು. ಆಮೇಲೆ ಆತ, ನನಗೆ ಎಲ್ಲ ಗೊತ್ತುಂಟು, ನಾನು ಯಾಕೆ ಮಂದಿರಕ್ಕೆ ಬರಬೇಕು? ನಾನು ಮನೆಯಲ್ಲಿದ್ದುಕೊಂಡೆ ದೇವರ ಒಂದು ಸಹವಾಸವನ್ನು ನಾನು ಮಾಡ್ತೀನಿ. ಮನೆಯಲ್ಲಿದ್ದುಕೊಂಡೆ ಎಲ್ಲ ಕಾರ್ಯಗಳನ್ನು ನಾನು ಬಲ್ಲವನಾಗಿದ್ದೇನೆ. ವೇದ ವಾಕ್ಯ ನನಗೆ ಗೊತ್ತು, ಹಾಡುಗಳು ನನಗೆ ಗೊತ್ತು, ಆರಾಧನೆ ನನಗೆ ಗೊತ್ತು, ಎಲ್ಲ ನನಗೆ ಗೊತ್ತು. ನಾನು ಯಾಕ ಹೋಗ್ಲಿ ಅಂತೇಳಿ ಏನ್ ಮಾಡ್ಬಿಟ್ಟ? ಮಂದಿರಕ್ಕೆ ಬರುವಂಥದ್ದೇ ಬಿಟ್ಟ ಪ್ರೇರಣೆ. ಅನೇಕ ದಿನಗಳವರೆಗೆ ಸಹವಾಸವನ್ನ ಏನ್ ಮಾಡಿದ? ದೇವರಲ್ಲಿರುವಂಥ ಸಹವಾಸವನ್ನ ಬಿಟ್ಟ. ಆತನ ಆತ್ಮಿಕ ಸ್ಥಿತಿ ಬಹಳ ಕೆಟ್ಟದಾಗುವುದಕ್ಕೆ ಪ್ರಾರಂಭವಾಯಿತು. ಆತ್ಮಿಕವಾಗಿ ಆತನು ಸೋತು ಹೋಗ್ತಾ ಇದ್ದ. ಆದ್ರೆ ಆತನಿಗೆ ಅದು ಏನಾಗ್ತಾ ಇರಲಿಲ್ಲ, ಗೊತ್ತಿರಲಿಲ್ಲ. ಹಲ್ಲೆಲೂಯಾ. ಆತ್ಮಿಕವಾಗಿ ಸೋತು ಹೋಗ್ತಾ ಇರಬೇಕಾದ್ರೆ ಒಂದು ಸಮಯದಲ್ಲಿ, ಒಂದು ದಡದಲ್ಲಿ ಆತನು ಚಳಿ ಕಾಯಿಸ್ಕೊಂತ ಕೂತ್ಕೊಂಡಿದ್ದ. ಯಾರು? ಈ ವ್ಯಕ್ತಿ. ಸಹವಾಸವನ್ನ ಬಿಟ್ಟಿರ್ತಕ್ಕಂಥ ವ್ಯಕ್ತಿ, ದೇವರ ಆಲಯಕ್ಕೆ ಬರುವಂತದನ್ನ ಬಿಟ್ಟಿರ್ತಕ್ಕಂಥ ವ್ಯಕ್ತಿ. ದೈವಿಕ ಸಹವಾಸ ನನಗೆ ಬೇಡ, ನನಗೆ ಎಲ್ಲ ಗೊತ್ತುಂಟು ಎಂಬುದಾಗಿ ಜಂಬವನ್ನು ಕೊಚ್ಚಿಕೊಂಡಿರ್ತಕ್ಕಂಥ ವ್ಯಕ್ತಿ. ಆತನು ಏನಾದ ಗೊತ್ತಾ? ಒಂದು ಸಾರಿ ಏನ್ ಮಾಡ್ತಾ ಇದ್ದ? ಚಳಿಯನ್ನ ಕಾಯಿಸ್ಕೊಳ್ತಾ ಇರಬೇಕಾದ್ರೆ ಐನವರು ಕೂಡ ಯಥಾವಿಧಿಯಾಗಿ ಅಲ್ಲಿಗೆ ಹೋದಾಗ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ. ಗೊತ್ತಾಗ್ತಾ ಇದೆ, ನಾನು ಆತ್ಮಿಕವಾಗಿ ಬಹಳ ಕೆಳಗಡೆ ಹೋಗ್ಬಿಟ್ಟಿದ್ದೀನಿ. ಅಯ್ಯೋ, ಸಹವಾಸದಲ್ಲಿ ಇರುವಾಗ ಎಷ್ಟೋ ರೀತಿಯಾಗಿ ದೇವರು ನನ್ನ ಸಂಗಡ ಮಾತಾಡ್ತಾ ಇದ್ರು, ಹಾಡುಗಳು ಆಡುವಾಗ ಅನೇಕ ಅದ್ಭುತಗಳು ನಡೀತಾ ಇದ್ವು. ಆದ್ರೆ ಈಗ ಸಹವಾಸದಲ್ಲಿಲ್ಲ, ನಾನು ಸಹವಾಸದಿಂದ ದೂರ ಆಗಿದ್ದೇನೆ ಅಂತ ಹೇಳಿ ತನಗೆ ಗೊತ್ತಾದಾಗ ಅವಾಗ ಐನವರು ಏನ್ ಮಾಡಿದ್ರಂದ್ರೆ, ಆ ಕೆಂಡ ಇರುತ್ತಲ್ರಿ, ಚಳಿ ಕಾಯಿಸ್ಕೊಳ್ತಾ ಇರ್ತಾರಲ್ಲ, ಅದನ್ನ ಒಂದು ತೆಗೆದು ಏನ್ ಮಾಡಿದ್ರು? ಸೈಡ್ಗೆ ಎತ್ತಿಟ್ಟು. ಏನ್ ಮಾಡಿದ್ರು? ಸೈಡ್ಗೆ ಎತ್ತಿಟ್ಟು. ಅಲ್ಲೊಂದು ಕಟ್ಟಿಗೆನ, ಉರಿಯುವಂತ ಕಟ್ಟಿಗೆನ ತೆಗೆದು ಏನ್ ಮಾಡಿದ್ರು? ಸೈಡ್ಗೆ ಎತ್ತಿಟ್ಟ ಮೇಲೆ ಬಹಳ ಚೆನ್ನಾಗಿ ಉರಿತದೆ. ಫಸ್ಟಿಗೆ ಬರ್ತಾ ಏನಾಗ್ಬಿಡ್ತು? ಉರಿಯೋದೆಲ್ಲ ಕಡಿಮೆ ಆಗ್ಬಿಡ್ತು. ಅವಾಗ ತಿಳ್ಕೊಂಡು, ಅಯ್ಯೋ, ಸೇವಕರು ನನ್ನ ಸಂಗಡ ಮಾತಾಡಲಿಲ್ಲ, ಆದರೆ ಒಳ್ಳೆಯ ಆಲೋಚನೆಯನ್ನು ನನಗೆ ಕೊಟ್ಟರು. ನಾನು ಸಭೆಯಿಂದ ದೂರ ಆದ ಕಾರಣಕ್ಕಾಗಿಯೇ ನಾನು ದೇವರಿಗಾಗಿ ಉರಿತಾ ಇಲ್ಲ, ದೇವರಿಗಾಗಿ ಪ್ರಜ್ವಲಿಸ್ತಾ ಇಲ್ಲ, ದೇವರ ಕಾರ್ಯಗಳನ್ನು ಮಾಡೋದಕ್ಕೆ ಆತ್ಮಿಕವಾಗಿ ನಾನು ಹೆಚ್ಚಿನ ಸ್ಥಾನದಲ್ಲಿ ಇಲ್ಲ. ಸಹವಾಸದಿಂದ ದೂರ ಆದ ಕಾರಣಕ್ಕಾಗಿಯೇ ನಾನು ಏನಾಗಿದ್ದೇನೆ? ಈಗ ಆತ್ಮಿಕವಾಗಿ
ಬಿದ್ದು ಹೋಗಿದ್ದೇನೆ ಅಂತೇಳಿ ತಿಳಿದುಕೊಂಡು ಮುಂದಿನ ವಾರ ಮಂದಿರಕ್ಕೆ ಬಂದು ಆಲಯಕ್ಕೆ ಬಂದು ತನ್ನ ಆತ್ಮಿಕ ಜೀವಿತವನ್ನು ಪುನಃ ಏನ್ ಮಾಡಿದ ವ್ಯಕ್ತಿ ಕಟ್ಟಿಕೊಂಡ ಪ್ರಿಯರೇ. ಹಲ್ಲೆಲೂಯಾ. ಎಲ್ಲರೂ ಚಪ್ಪಲಿ ಹೊಡೆದು ದೇವರನ್ನು ಪಡಿಸೋಣ. ಹಲ್ಲೆಲೂಯಾ. ಸಹವಾಸ ಬಹಳ ಮುಖ್ಯ. ಹಲ್ಲೆಲೂಯಾ. ಕೆಲವು ಜನರು ಸಹವಾಸವನ್ನ ಏನ್ ಮಾಡ್ತಾರೆ? ಅಲಕ್ಷ್ಯ ಮಾಡ್ತಾರೆ. ಸಹವಾಸವನ್ನ ಅಲಕ್ಷ್ಯ ಮಾಡಿದರೆ ನಿನ್ನಲ್ಲಿರುವಂತ ಅಭಿಷೇಕ ಬರ್ತಾ ಬರ್ತಾ ಅದೇನಾಗುತ್ತೆ? ತಣ್ಣಗಾಗಿ ಹೋಗುತ್ತೆ. ಬರ್ತಾ ಬರ್ತಾ ಅದು ಕಡಿಮೆ ಆಗಿಬಿಡುತ್ತೆ. ಪುನಃ ನೀನು ಲೋಕದಲ್ಲಿ ಸೇರಿ ಇಜ್ಜೋಡಾಗಿ ಅನೇಕ ತಪ್ಪಾದ ಕಾರ್ಯಗಳನ್ನು ಮಾಡುವುದಕ್ಕೆ ನಿನ್ನ ಮನಸ್ಸು ನಿನಗೇನು ಕೊಡುತ್ತೆ? ಪ್ರಚೋದನೆ ಕೊಡುತ್ತೆ. ದೇವರು ಹೇಳಿರುವಂಥದ್ದೆಲ್ಲ ಒಳ್ಳೆಯವುಗಳನ್ನೇ ಹೇಳಿದ್ದಾನೆ. ಒಳ್ಳೆಯದನ್ನೇ ಮಾಡ್ರಿ ಎಂಬುದಾಗಿ ಹೇಳಿದ್ದಾನೆ. ಪ್ರೇರಿ ನಾವು ನೋಡ್ತಾ ಇದ್ದೇವೆ, ಈ ಸಂಸೋನನು ಘಟ್ಟವನ್ನ ಏನ್ ಮಾಡ್ತಾ ಇದ್ದಾನೆ? ಇಳಿತಾ ಇದ್ದಾನೆ. ದೇವರ ಸಹವಾಸದಿಂದ ದೂರ ಆಗುವುದಕ್ಕೆ ಹೆಜ್ಜೆಯನ್ನ ಇಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಘಟ್ಟವನ್ನ ಇಳಿದು ಫಿಲಿಸ್ಟಿಯರ ನಾಡಿಗೆ ಏನ್ ಮಾಡಿದಾತ? ಹೋದ. ಆ ಫಿಲಿಸ್ಟಿಯರು ದೇವರನ್ನು ನಂಬಿದವರ, ನಂಬಲಾರದವರು. ಆ ಫಿಲಿಸ್ಟಿಯರು ದೇವರಿಗೆ ವಿಧೇಯರಾಗಿ ನಡೆದುಕೊಳ್ಳಲಾರದವರು ಅವರ ಸಂಗಡ ಹೋಗಿ ಅವರು ಹೇಳಿದ ರೀತಿಯಲ್ಲಿ ನಡೆಯುವುದಕ್ಕೆ, ತಪ್ಪಾದ ಕಾರ್ಯಗಳಿಗೆ ಆತನ ಮನಸ್ಸು ಏನ್ ಮಾಡ್ತಾ ಇತ್ತು? ಪ್ರೇರೇಪಣೆ ಕೊಡ್ತಾ ಇತ್ತು. ತಪ್ಪಾದ ಕಾರ್ಯಗಳು ಮಾಡ್ಬೇಕಂತೇಳಿ. ಯಾಕಂದ್ರೆ ಹೇಳಿದ್ನಲ್ವಾ, ಡಿಗ್ರಿ ಸೆಕೆಂಡ್ ಇಯರ್ ವರೆಗೂ ಕೂಡ ಅದನ್ನ ಕಟ್ ಮಾಡಬೇಕು. ಯಾವುದು ನಮ್ಮನ್ನ ದುಷ್ಟರ ಸಹವಾಸಕ್ಕೆ ಪ್ರೇರೇಪಣೆ ಮಾಡುತ್ತೋ ಅಂಥದನ್ನ ನಾವೇನ್ ಮಾಡ್ಬೇಕು? ಕಟ್ ಮಾಡ್ಲಾರ್ದೆ ಇದ್ರೆ, ಇಲ್ಲ ರೀ ಫ್ರೆಂಡ್ಶಿಪ್ ಬಹಳ ಗ್ರೇಟ್ ರೀ ಅಂತೇಳಿ ನಿಮ್ಮನ್ನ ಮೋಸ ಮಾಡ್ತಾ ಇರ್ತಾರೆ. ಅಲ್ಲೆಲ್ಲೂಯಾ. ಫ್ರೆಂಡ್ಶಿಪ್ ಬಹಳ ಗ್ರೇಟ್ ಅಲ್ಲ, ಫೆಲ್ಲೋಶಿಪ್ ಈಸ್ ವೆರಿ ವೆರಿ ಗ್ರೇಟ್. ಅಲ್ಲೆಲ್ಲೂಯಾ. ಸಹವಾಸ ಎನ್ನುವಂಥದ್ದು ಎಲ್ಲದಕ್ಕಿಂತ ಉನ್ನತವಾಗಿರುವಂಥದ್ದು. ಫೆಲ್ಲೋಶಿಪ್ ಏನ್ ಕೊಡುತ್ತೆ ನಮಗೆ? ದೇವರ ಅಭಿಷೇಕವನ್ನು ಕೊಡುತ್ತೆ, ಪರಲೋಕವನ್ನ ಕೊಡುವಂಥದ್ದಾಗಿದೆ. ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ಆ ಸಂಸೋನನ್ನು ಘಟ್ಟವನ್ನ ಇಳಿದು ಏನ್ ಮಾಡ್ತಾ ಇದ್ದಾನೆ? ಕೆಳಗಡೆ ಹೋಗ್ತಾ ಇದ್ದಾನೆ. ಯಾಕೆ ಈ ಅಂಶವನ್ನು ಹೇಳ್ತಾ ಇದ್ದಾನಂದ್ರೆ, ಲೂಕನು ಬರೆದ ಸುವಾರ್ತೆಯಲ್ಲಿ ಏಸಪ್ಪ ಅವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. 10ನೇ ಅಧ್ಯಾಯದಲ್ಲಿ ಆ ವಾಕ್ಯ ಇರುತ್ತೆ ನೋಡ್ರಿ. ಒಂದ್ಸಾರಿ 30ನೇ ವಚನ. ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 30ನೇ. ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮಿನಿಂದ, ಯೆರೂಸಲೇಮ್ ಅಂದ್ರೆ ಏನರ್ಥ? ದೇವರು ನಿವಾಸ ಮಾಡುವಂತ ಸ್ಥಳ, ದೇವರು ಭೂಲೋಕದಲ್ಲಿ ಆರಿಸಿಕೊಂಡಿರ್ತಕ್ಕಂಥ ಸ್ಥಳ. ಆ ಸ್ಥಳವನ್ನ ಬಿಟ್ಟು ಈತನು ಎಲ್ಲಿಗೆ ಹೋಗ್ತಾ ಇದ್ದಾನೆ? ಶಾಪದ ಪಟ್ಟಣವಾಗಿರುವಂತ ಯೆರಿಕೋವಿನ ಕಡೆಗೆ ಏನ್ ಮಾಡ್ತಾ ಇದ್ದಾನೆ? ಆತ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ಸಹವಾಸವನ್ನ ಬಿಟ್ಟು ನೀನು ಕೆಳಗಡೆ ಇಳಿದು ಹೋಗುವಾಗ ಕಳ್ಳ ಏನ್ ಮಾಡ್ತಾನೆ? ನಿನ್ನಲ್ಲಿರುವಂಥದ್ದನ್ನ ಕದ್ದುಕೊಳ್ತಾನೆ. ಹಲ್ಲೆಲೂಯಾ. ಕಳ್ಳ ಯಾರು? ಸೈತಾನನು. ಹಲ್ಲೆಲೂಯಾ. ಅಪ್ಪರು ಅನೇಕ ಸಾರಿ ಆ ವಾಕ್ಯ ಹೇಳ್ತಾ ಇರ್ತಾರೆ. 10:10 ಯೋಹಾನ್ ಬರೆದ ಸುವಾರ್ತೆ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಸೂಲುಕೊಳ್ಳುವುದಕ್ಕೂ ತಿನ್ನುವುದಕ್ಕೂ ಬರುತ್ತಾನೆ ಹೊರತು ಮತ್ಯಾವುದಕ್ಕೂ ಬರುವುದಿಲ್ಲ. ಹಾಳು ಮಾಡೋದಕ್ಕೆ ಅವನು ಬರುವಂಥದ್ದು. ದೇವರ ಸಹವಾಸದಿಂದ ತಪ್ಪಿ ಹೋಗಿರ್ತಕ್ಕಂಥ ಈ ವ್ಯಕ್ತಿ ಘಟ್ಟ ಇಳಿದು ಎಲ್ಲಿಗೆ ಹೋಗ್ತಾ ಇದ್ದಾನೆ? ಯೆರಿಕೋವಿನ ಕಡೆಗೆ ಹೋಗ್ತಾ ಇದ್ದಾನೆ. ಆತನಿಗೆ ಏನಾಯ್ತು ನೋಡ್ರಿ, ಅಲ್ಲಿ ಕಳ್ಳರ ಕೈಗೆ ಸಿಕ್ಕಿ ಅವರು ಅವನನ್ನ ಸುಲಿಗೆ ಮಾಡಿಕೊಂಡು ಗಾಯವಾಗುವಷ್ಟು ಹೊಡೆದು ಅವನನ್ನು ಅರೇ ಜೀವ ಮಾಡಿ ಬಿಟ್ಟು ಹೋದರು. ಅರೇ ಜೀವ. ಅವನು ಏನ್ ಮಾಡ್ತಾ ಇದ್ದಾನೆ? ದೇವರ ಸಹವಾಸದಿಂದ ಹೋದ ಮೇಲೆ ಅವನು ಅಂದುಕೊಳ್ತಾ ಇದ್ದಾನೆ ಜೀವ ಐತಿ, ಆದ್ರೆ ಎಂತ ಜೀವ ಅದು? ಅರೇ ಜೀವ, ಸ್ವಲ್ಪ ಜೀವ, ಅದರಲ್ಲಿಯೇ ಅವನು ತೃಪ್ತಿ ಪಡ್ಕೊಳ್ಬೇಕಂತೇಳಿ ಅಂದುಕೊಳ್ತಾ ಇದ್ದಾನೆ. ಅಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆ ಸಮಯದಲ್ಲಿ ಅನೇಕರು ಬಂದರು, ಧಾರ್ಮಿಕವಾಗಿರುವಂತ ಗುರುಗಳು ಬಂದರು. ಯಾರು ಕೂಡ ಅವ್ರನ್ನ ಏನ್ ಮಾಡಲಿಲ್ಲ? ಹಿಡಿಸ್ಕೊಳ್ಳಿಲ್ಲ. ಯಾರೆಂಬುದಾಗಿ ವಾಕ್ಯ ಹೇಳ್ತಾ ಇದೆ, ಯಾಜಕ ಬಂದ. ಆಮೇಲೆ ಇನ್ನೊಬ್ರು ಯಾರು ಬಂದ್ರು? ಲೇವಿ ಕೂಡ ಅಲ್ಲಿಗೆ ಬಂದ. ಆಮೇಲೆ 3ನೇದಾಗಿ ಬರ್ತಾ ಇದ್ದಾರೆ ನಮ್ಮಪ್ಪ ಏಸಪ್ಪ, ಒಳ್ಳೆಯ ಸಮಾಜದವನಾಗಿ ಆತನನ್ನ ಹಿಡಿದು ಎತ್ತಿ ಗಾಯಗಳಲ್ಲಿ ಮತ್ತು ಆತನಿಗೆ ಆಗಿರ್ತಕ್ಕಂಥ ಪ್ರತಿಯೊಂದು ಗಾಯಗಳಲ್ಲಿ ಏನಾಗ್ತಾನೆ? ಫಸ್ಟ್ನೇದಾಗಿ ದ್ರಾಕ್ಷಾರಸ ಮತ್ತು ಎಣ್ಣೆಯನ್ನ ಹಾಕಿ ಗಾಯವನ್ನ ಕಟ್ಟಿ ಕತ್ತೆ ಮೇಲೆ ಆತನನ್ನ ಓಡಿಸಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ? ಒಂದು ಛತ್ರದ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಆ ಛತ್ರವೇ ದೇವರ ಆಲಯವಾಗಿದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ನೀನು ಬಿದ್ದು ಹೋಗಿರುವಂತ ಸ್ಥಿತಿಯಲ್ಲಿ ನೀನು ಪುನಃ ಆಲಯದ ಕಡೆಗೆ ಬಂದ್ರೆ ಅರೇ ಜೀವವನ್ನ ದೇವರು ಏನ್ ಮಾಡ್ತಾನೆ?
ಪೂರ್ಣ ಜೀವವಾಗಿ ನಿನ್ನನ್ನ ಮಾರ್ಪಡಿಸ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸಹವಾಸದಿಂದ ದೂರ ಆಗಬೇಕು ಅಂತೇಳಿ ನಿನ್ನ ಮನಸ್ಸು ನಿನಗೆ ಪ್ರೇರೇಪಣೆ ಕೊಡುವಾಗ, ಸಹವಾಸವನ್ನ ಬಿಟ್ಟು ಹೋದಾಗ ಅನೇಕವಾದಂತ ಅಪಾಯಗಳು ನಿನ್ನನ್ನು ಏನ್ ಮಾಡ್ತವೆ, ಆವರಿಸ್ತವೆ. ಪ್ರಿಯರು, ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಆ ಛತ್ರದಲ್ಲಿ ಏನಿದೆ, ಒಂದು ಮಗು ಇದೆ. ಯಾವ ಮಗು ಅದು? ಬಿಡುಗಡೆ ಕೊಡುವಂತ ಮಗು. ಹಲ್ಲೆಲೂಯಾ. ಆ ಛತ್ರದಲ್ಲಿ ಏನಿದೆ? ಆರಾಧನೆ ಇದೆ. ಆ ಛತ್ರದಲ್ಲಿ ಆರೋಗ್ಯ ಇದೆ, ಸಮೃದ್ಧಿ ಇದೆ, ಸಂತೋಷ ಇದೆ, ಪರಿಪೂರ್ಣವಾದಂತ ಕಾರ್ಯಗಳು ಆ ಛತ್ರದಲ್ಲಿ ನಡೆಯುವಂತದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ 36ನೇ ಕೀರ್ತನೆ 8ನೇ ವಾಕ್ಯದಲ್ಲಿ ಆತನ ಮಂದಿರದ ಸಮೃದ್ಧಿಯಿಂದ ನಮ್ಮನ್ನ ಏನ್ ಮಾಡ್ತಾನೆ, ಆತ ತೃಪ್ತಿಪಡಿಸ್ತಾನಂತೆ. ಹಲ್ಲೆಲೂಯಾ. ದೇವರ ಆಲಯದಲ್ಲಿ ಏನಿದೆ? ಸಮೃದ್ಧಿ ಇದೆ. ಜನರಿಗೆ ಗೊತ್ತಾಗ್ತಾ ಇಲ್ಲ, ಅನೇಕರಿಗೆ ಈ ಆಲಯದ ಸಮೃದ್ಧಿಯಿಂದ ಅವ್ರು ಏನಾಗ್ತಾ ಇದ್ದಾರೆ, ವಂಚಿತರಾಗ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ಆತನ ಆಲಯದಲ್ಲಿ ಇರ್ತಕ್ಕಂಥ ಸಮೃದ್ಧಿಯಿಂದ ಅನೇಕರನ್ನ ಆತನ ಏನ್ ಮಾಡ್ತಾನೆ, ತೃಪ್ತಿಪಡಿಸ್ತಾನೆ. ಅವಳು ಮಂದಿರಕ್ಕೆ ಬಂದ್ರು, ಆಲಯಕ್ಕೆ ಬಂದ್ಲು, ಅವಳಿಗೆ ಬೇಕಾಗಿರ್ತಕ್ಕಂಥ ಸಮೃದ್ಧಿಯಾಗಿರ್ತಕ್ಕಂಥ ಕಾರ್ಯವನ್ನ ದೇವರು ಮಾಡಿದ್ರು ಪ್ರಿಯರೇ. ಹಲ್ಲೆಲೂಯಾ. 18 ವರ್ಷ ನಡುಬಗ್ಗಿದ ಸ್ಥಿತಿಯಲ್ಲಿರ್ತಕ್ಕಂಥ ಒಬ್ಬ ವೃದ್ಧ ತಾಯಿ ಆಕೆ ಮಂದಿರಕ್ಕೆ ಬಂದ್ಲು. ಬಹಳ ಬೆನ್ನು ನೋವಿನಿಂದ, ಸೆಳೆತದಿಂದ ಹಿಡಿಯಲ್ಪಟ್ಟಿರ್ತಕ್ಕಂಥ, ದುರಾತ್ಮ ಶಕ್ತಿಯಿಂದ ಹಿಡಿಯಲ್ಪಟ್ಟಿರ್ತಕ್ಕಂಥ ಆಕೆ ಹೆಂಗ್ ಬಂದ್ಲಕ್ಕೆ? ಹಿಂಗ ನಡ್ಕೊಂತ ಬಂದು ಬಗ್ಗಿದ ಸ್ಥಿತಿಯಲ್ಲಿ ಬಂದ್ಲು. ಎಲ್ಲಿಗೆ ಬಂದ್ಲು? ಆಲಯಕ್ಕೆ ಬಂದ್ಲು. ಆಲಯದಲ್ಲಿ ದೇವರು ಏನ್ ಮಾಡಿದ, ಆಕೆ ರೋಗವನ್ನ ಬಿಡುಗಡೆ ಕೊಟ್ಟ. ಹಲ್ಲೆಲೂಯಾ. ಆಲಯದಲ್ಲಿ ಅನೇಕವಾಗಿರ್ತಕ್ಕಂಥ ಕಾರ್ಯಗಳನ್ನ ದೇವರು ಏನ್ ಮಾಡ್ತಾನೆ, ಮಾಡುವವನಾಗಿರ್ತಾನೆ. ಯಾಕಂದ್ರೆ ಆಲಯದಲ್ಲಿ ದೇವರ ಮಕ್ಕಳ ಸಹವಾಸ, ದೇವರ ಒಂದು ಪ್ರಸನ್ನತೆ ಎಲ್ಲಿರುತ್ತೆ? ಆಲಯದಲ್ಲಿ ಇರುತ್ತೆ ಪ್ರಿಯರೇ. ಆದ್ರೆ ಈ ಸಂಸೋನ 20 ವರ್ಷಗಳವರೆಗೆ ಒಳ್ಳೆಯ ರೀತಿಯಲ್ಲಿ ದೇವರ ಸಹವಾಸದಲ್ಲಿ ಇದ್ದು, ಒಳ್ಳೆಯ ರೀತಿಯಾಗಿ ನಾಜೀರು ವೃತವನ್ನ ಆಚರಿಸಿ ಆತನ ಏನಾಗ್ತಾ ಇದ್ದಾನೆ, ಕೆಳಗಡೆ ಬೀಳ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮುಂದೇನಾಯ್ತು ನಾವು ನೋಡೋಣ ಈ ಸಮಯದಲ್ಲಿ. ನ್ಯಾಯಸ್ಥಾಪಕರ ಗ್ರಂಥ ತಂದಿದ್ದೀರಾ? 16ನೇ ಅಧ್ಯಾಯ 20ನೇ ವಾಕ್ಯ. ಆಗ ಅವಳು, ಸಂಸೋನನೇ, ಫಿಲಿಷ್ಟಿಯರು ಬಂದಿದ್ದಾರೆಂದು ಕೂಗಲು ಅವನು ಎಚ್ಚೆತ್ತು ಮುಂಚಿನಂತೆ ಈಗಲೂ ಕೊಸಿರಿಕೊಂಡು ಹೋಗುವೆನು ಅಂದುಕೊಂಡನು. ಆದರೆ ಯೆಹೋವನು ತನ್ನನ್ನು ಬಿಟ್ಟು ಹೋಗಿದ್ದಾನೆಂಬುದು ಅವನಿಗೆ ತಿಳಿಯಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಸಂಸೋನನು ಆ ಫಿಲಿಷ್ಟಿಯರ ನಾಡಿನ ಕಡೆಗೆ ಹೋಗುವಂಥದ್ದು ಮಾತ್ರವಲ್ಲ, ಅಲ್ಲಿ ಇರುವಂತ ಕೆಲವು ಗುಣಲಕ್ಷಣಗಳನ್ನ ತನ್ನಗೆ ಏನ್ ಮಾಡಿದಾತ, ಅಂಟಿಸಿಕೊಂಡ ಪ್ರಿಯರೇ. ಮೊದಲನೇದಾಗಿ ಮದುವೆ ಮಾಡಿಕೊಳ್ಬೇಕು ಅಂತೇಳಿ ಹೋದ. ಆಮೇಲೆ ಆಕೆಯ ಒಟ್ಟಿಗೆ ಎಂಗೇಜ್ಮೆಂಟ್ ಅನ್ನ ಏನ್ ಮಾಡ್ದ, ಮಾಡ್ಕೊಂಡ ಮೇಲೆ ಮದುವೆ ಆಗ್ಬೇಕಂತೇಳಿ ನೆಕ್ಸ್ಟ್ ಸರಿ ಹೋದ್ರೆ ಆಕೆ ಅಲ್ಲಿ ಇರಲಿಲ್ಲ. ಆಕೆಯ ಸಲುವಾಗಿ ಜಗಳ ಆಡಿದ, ಅನೇಕ ತಪ್ಪಾದ ಕಾರ್ಯಗಳನ್ನು ಮಾಡುವುದಕ್ಕೆ ಹೋದ ಪ್ರಿಯರೇ. ಮತ್ತೆ ಇನ್ನೊಂದು ಸಾರಿ ವ್ಯಭಿಚಾರದ ಕಾರ್ಯಕ್ಕೆ ಆತನು ಹೋಗ್ತಾನೆ. ದೇವರು ಆರಿಸಿಕೊಂಡದ್ದು ಯಾವುದಕ್ಕಾಗಿ? ನೀನು ನಾಜೀರನಾಗಿ ನೀನು ಬಾಳಬೇಕು, ಫಿಲಿಸ್ತೀಯರನ್ನ ನೀನು ಸೆರೆಬಡಿಬೇಕು, ಇಸ್ರಾಯೇಲರಿಗೆ ಪರಿಪೂರ್ಣವಾದ ಬಿಡುಗಡೆಯನ್ನು ನೀನು ಕೊಡಬೇಕು ಅಂತೇಳಿ ಆರಿಸಿಕೊಂಡಿರ್ತಕ್ಕಂಥ ಸಂಸೋನ ತಪ್ಪಾದ ರೀತಿಯಲ್ಲಿ ನಡೀತಾ ಇದ್ದಾನೆ. ಸಂಸೋನನ ಬಲ ಶಕ್ತಿ ಎಲ್ಲಿತ್ತು? ಸಂಸೋನನ ಕೂದಲುಗಳು 7 ಜಡೆಗಳು. ಇವತ್ತಿನ ದಿನ ತಾಯಂದ್ರು ಜಡೆ ಉದ್ದ ಬರ್ಬೇಕಂತೇಳಿ ಯಾವ್ದ್ಯಾವ್ದೋ ಹಚ್ಕೊಂತಿರ್ತಾರೆ, ಹೌದಿಲ್ರಿ? ಜಡೆ ಉದ್ದ ಬರ್ಬೇಕಂತೇಳಿ ಯಾವ್ದ್ಯಾವ್ದೋ ಹಚ್ಕೊಂತಿರ್ತಾರೆ. ಸಂಸೋನಿಗೆ 7 ಜಡೆಗಳು, ಉದ್ದನಾಗಿರ್ತಕ್ಕಂಥ ಜಡೆಗಳಿದ್ದು. ಯಾರಿಗೆ? ಸಂಸೋನನಿಗೆ ಪ್ರಿಯರೇ. ಆ ಜಡೆಗಳಲ್ಲಿಯೇ ಸಂಸೋನನಿಗೆ ಏನಿತ್ತು? ಬಲ ಇತ್ತು, ಶಕ್ತಿ ಇತ್ತು. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ಯಾವಾಗ ಈ ದಲೀಲ ಎನ್ನುವಂತ ಸ್ತ್ರೀಯ ಸಹವಾಸವನ್ನ ಮಾಡಿದನು, ದೇವರಿಗೆ ವಿರೋಧವಾದ ಕಾರ್ಯಗಳ ಕಡೆಗೆ ಆತನ ಮನಸ್ಸು ಪ್ರೇರೇಪಣೆ ಮಾಡ್ತಾ ಇತ್ತು. ಆ ಸಮಯದಲ್ಲಿ ಸಂಸೋನನ ಆತ್ಮಿಕವಾಗಿ ಕೆಳಗಡೆ ಬಿದ್ದು ಹೋಗುವುದಕ್ಕೆ ಪ್ರಾರಂಭವಾದ ಪ್ರಿಯರೇ. ಅದರ ಸಲುವಾಗಿ ಪೌಲನು ಹೇಳ್ತಾ ಇದ್ದಾನೆ, ಕ್ರಿಸ್ತನನ್ನು ನಂಬದವರೊಂದಿಗೆ ಸೇರಿ ನೀವು ಇಜ್ಜೋಡಾಗಬೇಡ್ರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅನೇಕ ಕಾರ್ಯಗಳು ಇಜ್ಜೋಡಾಗುವಂತೆ ಮಾಡ್ತವೆ. ಅವೆಲ್ಲವುಗಳನ್ನ ಬಿಟ್ಟು ನೀವು ಬರಬೇಕು. ಬಂದಾಗ ಮಾತ್ರ ನಿಮ್ಮ ಕಾರ್ಯಗಳೆಲ್ಲವನ್ನ ದೇವರು ಏನ್ ಮಾಡ್ತಾನೆ?
ಸಫಲಪಡಿಸ್ತಾನೆ ಪ್ರಿಯರೇ. ಸಂಸೋನನು ಹೇಳ್ತಾನೆ, ದೆಲೀಲ ಕೇಳ್ತಾಳೆ, ಏನಂತೇಳಿ ಕೇಳ್ತಾಳೆ, ನಿನ್ನ ಶಕ್ತಿ ಎಲ್ಲಿದೆ ಸಂಸೋನ ಅಂತೇಳಿ ಕೇಳಿದಾಗ, ನನ್ನ ಶಕ್ತಿ, ನನ್ನನ್ನು ಯಾರಾದ್ರೂ ಗಟ್ಟಿಯಾಗಿ ದಪ್ಪೊಂದು ದಾರದಿಂದ ಕಟ್ಟಿ ಹಾಕಿಬಿಟ್ರೆ ಇಷ್ಟು ಅಗ್ಗ ಬರುತ್ತಲ್ಲ, ಇಷ್ಟು ದಪ್ಪನ ಹಗ್ಗಗಳು ಬರ್ತಾವಲ್ಲ, ದಪ್ಪೊಂದು ಹಗ್ಗಗಳು ಬರ್ತಾವಲ್ರಿ, ಗಿಣಿ ಹಗ್ಗ, ಅಂತ ಹಗ್ಗಗಳಿಂದ ಸಂಸೋನ ಏನ್ ಮಾಡಿದ್ರು, ಕಟ್ಟಿ ಹಾಕಿದ್ರು ಪ್ರಿಯರೇ. ಹಲ್ಲೆಲೂಯಾ. ಓಕೆ, ಕಟ್ಟಿ ಹಾಕಿದ್ರು. ಕಟ್ಟಿ ಹಾಕ್ಬಿಟ್ರೆ ನಮ್ದು ಏನಾಗ್ಬಿಡುತ್ತೆ, ಬಲ ಎಲ್ಲ ಹೋಗ್ಬಿಡುತ್ತೆ ಅಂತೇಳಿ ಏನ್ ಮಾಡ್ತಾ ಇದ್ದಾನೆ, ಹೇಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಆವಾಗ ಅದರಂಗೆ ಏನ್ ಮಾಡ್ತಾರೆ, ಕಟ್ತಾರೆ ಪ್ರಿಯರೇ. ಕಟ್ಟಿದ ಮೇಲೆ ಅವನ ಶಕ್ತಿ ಹೋಯ್ತಾ ಹೋಗ್ಲಿಲ್ವಾ, ಹೋಗ್ಲಿಲ್ಲ. ಹಗ್ಗವನ್ನು ಹೆಂಗರ್ದಂತೆ, ಜಸ್ಟ್ ಹಿಂಗ ಸಣ್ಣ ದಾರಿ ಇರ್ತಲ್ಲ, ಥ್ರೆಡ್ ಒಲಿಗೆ ಹಾಕೋರು ಇರ್ತಿರಲ್ಲ, ಹಿಂಗಂದ್ರೆ ಏನಾಗುತ್ತೆ, ಹಂಗೆ ಹರಿದು ಹೋಯ್ತು, ಅದ್ರ ಹೆಂಗೆ ಹರಿದ್ನಂತೆ. ಸುಳ್ಳು ಅಂದ್ರೆ ಏನ್ ಮಾಡಲಿಲ್ಲ, ತನ್ನ ಗುಟ್ಟನ್ನ ಬಿಟ್ಟು ಕೊಡ್ಲಿಲ್ಲ. ಯಾರು, ಸಂಸೋನ. ಎರಡನೇದಾಗಿ ಇನ್ನ ಪೀಡಿಸ್ತಾಳೆ 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 ಆಕಿ. ಹೆಂಗ್ ಪೀಡಿಸ್ತಾಳೆ ನೋಡ್ರಿ. ಎರಡನೇದಾಗಿ ಕರುಳಿನ 16ನೇ ಅಧ್ಯಾಯ 7ನೇ ವಾಕ್ಯ ನೋಡ್ರಿ. ಕರುಳಿನ 7 ಹಸಿ ತಂತಿಗಳಿಂದ ನನ್ನನ್ನು ಕಟ್ಟಿದರೆ ನಾನು ಬಲಹೀನವಾಗಿ ಬೇರೆ ಮನುಷ್ಯನಂತೆ ಆಗೋನು ಎಂಬುದಾಗಿ ಹೇಳ್ತಾಳೆ ಪ್ರಿಯರೇ. ಅವಾಗ್ಲೂ ಕೂಡ ಏನ್ ಮಾಡಿದ ಸಂಸೋನ, ಅದನ್ನು ಕೂಡ ಕಿತ್ತಿ ಹಾಕಿದ. ಹಲ್ಲೆಲೂಯಾ. ಅವಾಗ ದೇವ್ರ ವಾಕ್ಯ ತಿಳಿಸ್ತಾ ಇದೆ, ಏನಂತ ಹೇಳಿದ್ರೆ 16ನೇ ಅಧ್ಯಾಯ 15ನೇ ವಾಕ್ಯ ಏನಂತ ಹೇಳ್ತಾ ಇದೆ ನೋಡ್ರಿ. ಆಕೆಯು ತಿರುಗಿ ಅವನಿಗೆ, ನಿನ್ನನ್ನು ಪ್ರೀತಿಸುತ್ತೇನೆಂದು ನೀನು ನನಗೆ ಹೇಗೆ ಹೇಳಬಹುದು? ನಿನ್ನ ಮನಸ್ಸು ನನ್ನ ಮೇಲೆ ಇಲ್ಲವಲ್ಲ. 3 ಸಾರಿ ನನ್ನನ್ನ ಏನ್ ಮಾಡಿದಿ, ನೀನು ವಂಚಿಸಿದಿ. ಹಲ್ಲೆಲೂಯಾ. ಎಷ್ಟು ಸಾರಂತೆ, 3 ಸಾರಿ ವಂಚಿಸಿದಿ. ನಿನಗೆ ಇಂಥ ಮಹಾಶಕ್ತಿ ಯಾವುದರಿಂದ ಬಂದಿತೆಂಬುದನ್ನು ನನಗೆ ತಿಳಿಸಲಿಲ್ಲ ಅಂದಳು. ಇದಲ್ಲದೆ ಅವನನ್ನ ದಿನವೂ ಮಾತಿನಿಂದ ಪೀಡಿಸಿದ್ದರಿಂದ ಅವನಿಗೆ ಸಾಯುವುದು ಒಳ್ಳೆದನ್ನುವಷ್ಟು ಬೇಸರವಾಯಿತು. ಸೈತಾನ್ ಏನ್ ಮಾಡ್ತಾನೆ, ಪೀಡಿಸ್ತಾನೆ. ಹೆಂಗ್ ಪೀಡಿಸ್ತಾನೆ, ನೀನು ಒಳ್ಳೆ ದಾರಿಯಲ್ಲಿರ್ಬೇಕಾದ್ರೆ ಕೆಟ್ಟ ದಾರಿಗೆ ನಿನ್ನನ್ನ ನಡೆಸಬೇಕು. ಹೋಗೋಣ ಬಾ ಆ ಕಡೆ, ಹೋಗೋಣ ಬಾ ಅಂತೇಳಿ ಏನ್ ಮಾಡ್ತಾನೆ, ನಿನ್ನ ಪೀಡಿಸ್ತಾನೆ. 3 ವಿಷಯದಲ್ಲಿ ಸಂಸೋನ ಏನ್ ಮಾಡಿದ, ತಪ್ಪಿಸಿಕೊಂಡ ಪ್ರಿಯರೇ. ಆದ್ರೆ ಆಕೆ ಪುನಃ ದಿನ ಯಾವಾಗಲೂ ಮುಂಜಾನೆ ಎದ್ದ ತಕ್ಷಣದಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಬರೀ ಅದೇ ಮಾತನ್ನು ಹೇಳಿದಾಗ ಆಕೆ ಬೇಸರಿಕೆಗೆ ಏನಾಗಿ ಆತ ತನ್ನ ಇಲ್ಲಿರುವಂತ ಎಲ್ಲಾ ಗುಟ್ಟವನ್ನು ಏನ್ ಮಾಡ್ತಾನೆ, ಬಿಟ್ಕೊಟ್ಬಿಡ್ತಾನೆ. ಹೇಳ್ತಾನೆ ಈ ಸಮಯದಲ್ಲಿ ಏನಂತ ಹೇಳ್ತಾನೆ, ನನ್ನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಹಾಕಿದ್ರೆ ನನ್ನಲ್ಲಿ ಇರ್ತಕ್ಕಂಥ ಶಕ್ತಿ ಏನಾಗುತ್ತೆ, ಹೊರಟು ಹೋಗ್ಬಿಡುತ್ತೆ ಅಂತೇಳಿ. ದೇವರ ವಾಕ್ಯ ಹೇಳ್ತಾ ಇದೆ. ಯಾವಾಗ ಆ ವಿಷಯ ಹೇಳಿದ ತಕ್ಷಣ ದಲೀಲ ತನ್ನ ಮೇಲೆ ಅವನನ್ನ ಮಲಗಿಸಿಕೊಂಡು ಬೇರೆಯವ್ರನ್ನ ಕರೆಸಿ ಏನ್ ಮಾಡ್ತಾಳೆ, ಕೂದಲುಗಳೆಲ್ಲವನ್ನ ತೆಗೆದು ಬಿಡ್ತಾಳೆ ಬೇರೆ. ಹಲ್ಲೆಲೂಯಾ. ತೆಗೆದ ಮೇಲೆ ಇವಾಗ ಹೇಳ್ತಾ ಇದ್ದಾಳೆ 3 ಸಾರಿ ಆಕೆ ಫಿಲಿಸ್ಟರು ಬಂದನು ಎಂದ ತಕ್ಷಣ ಎದ್ದು ಶಕ್ತಿವಂತನಾಗಿ ಪುನಃ ಏನ್ ಮಾಡಿದ, ತನ್ನ ಶಕ್ತಿಯನ್ನ ಪ್ರದರ್ಶನ ಮಾಡಿದ. ದೇವರ ಆತ್ಮ ಅವನ ಮೇಲೆ ಬರ್ತಾ ಇತ್ತು. ಆದ್ರೆ ಯಾವಾಗ ಕ್ಷೌರ ಕತ್ತಿ ತಲೆ ಕೂದಲುಗಳೆಲ್ಲ ತೆಗೆದ ಮೇಲೆ ಅವನಲ್ಲಿರುವಂತ ಶಕ್ತಿ ಎಲ್ಲ ಏನಾಯ್ತು, ಹೊರಟು ಹೋಗ್ಬಿಡ್ತು. ದೇವರು ಅವನನ್ನ ಬಿಟ್ಟ ಅಂತೇಳಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಒಂದು ಸಮಯದಲ್ಲಿ ಸಂಸೋನನಿಗೆ ಏನಾಯ್ತು ಅಂದ್ರೆ, ಅವರ ಸಹವಾಸ ಮಾಡಿದ ಕಾರಣಕ್ಕಾಗಿ ಏನ್ ಕಳ್ಕೊಂಡ, ಅವನು ಅಭಿಷೇಕವನ್ನ ಕಳೆದುಕೊಂಡ. ಸಂಸೋನ್ ಅಂದ್ರೆ ನೀವು ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಅನ್ಕೊಂಡಿದ್ದೀರಾ. ಇವತ್ತು ಸಿನಿಮಾಗಳಲ್ಲಿ ಚಲನಚಿತ್ರಗಳಲ್ಲಿ ತೋರಿಸ್ತಾ ಇದಾರೆ, ಒಬ್ಬ ಹೀರೋ 100 ಜನ ಹೊಡೆದ್ರಪ್ಪ ಏನೋ ಅಂತಾರೆ, ಒಬ್ಬ ಹೀರೋ 500 ಜನ ಹೊಡೆದ್ರೆ ಏನೋ ಅಂತಾರೆ. ಆದ್ರೆ ಸಂಸೋನ ಏನ್ ಮಾಡಿದ, ಒಂದು ಚಿಕ್ಕದಾಗಿರ್ತಕ್ಕಂಥ ಹಸಿ ಕತ್ತೆ ದವಡೆಯಿಂದ 1000 ಜನರನ್ನ ಏನ್ ಮಾಡಿದ, ಹತ ಮಾಡಿದಂತ ವ್ಯಕ್ತಿ ಪ್ರಿಯರೇ. ಹಲ್ಲೆಲೂಯಾ. ಅಷ್ಟು ಬಲಾಢ್ಯನಾಗಿರ್ತಕ್ಕಂಥ ಸಂಸೋನ ಮತ್ತೆ ಒಂದು ಸಾರಿ 300 ನರಿಗಳು ಸಿಗ್ತಾವ್ರಿ ಕೈಯಾಗ, 300 ನರಿಗಳನ್ನ ಏನ್ ಮಾಡಿದ, ತಂದು ಕಟ್ಟಿ ಹಾಕಿ ಎರಡು ಜೋಡಿ ಮಾಡಿ ಅದರ ನಡುವೆ ಪಂಜನ್ನ ಇಟ್ಟು ಏನ್ ಮಾಡಿದ, ಫಿಲಿಸ್ಟಿಯರ ಹೊಲಗಳಲ್ಲಿ ಬಿಟ್ಟಂತ ವ್ಯಕ್ತಿ. ಸಡನ್ ಆಗಿ ಸಿಂಹ ಹಾರಿ ಬಂತು ಸಾಯಿಸ್ಬೇಕಂತೇಳಿ ಆ ಸಿಂಹವನ್ನ ಏನ್ ಮಾಡಿದ, ಸೀಳಿ ಹಾಕಿದ. ಯಾರು, ಸಂಸೋನ. ಇಷ್ಟು ಬಲಾಢ್ಯನಾಗಿರ್ತಕ್ಕಂಥ ಕಾರ್ಯಗಳನ್ನ ಮಾಡಿರ್ತಕ್ಕಂಥ ಸಂಸೋನ, ನಂಬಿಕೆಯಲ್ಲಿ ಉನ್ನತ ಸ್ಥಾಯಿಯಲ್ಲಿ ಇರ್ತಕ್ಕಂಥ ಸಂಸೋನ ಸಡನ್ ಆಗಿ ಏನಾದ, ಬಿದ್ದು ಹೋದ. ಕಾರಣ ಸಹವಾಸದಿಂದ ಅವನೇನಾದ, ದೂರವಾದ. ದೇವರ ಮಕ್ಕಳ ಸಹವಾಸವನ್ನು ಅಲಕ್ಷ್ಯ ಮಾಡಿದ. ಹಲ್ಲೆಲೂಯಾ.
ಆ 14ನೇ ಅಧ್ಯಾಯದಿಂದ ನೋಡ್ತೀವಿ, ಬರೀ ಎಲ್ಲಿ ಕಳಿತಾ ಇದ್ದಾನೆ ತನ್ನ ಸಮಯವನ್ನ? ಫಿಲಿಸ್ಟಿಯರ ನಾಡಿನಲ್ಲಿ. ಹೆಚ್ಚು ಸಮಯವನ್ನು ಎಲ್ಲಿ ಕಳಿತಾ ಇದ್ದಾನೆ? ದೇವರನ್ನ ನಂಬಲಾರದಂತ ಮಕ್ಕಳ ಸಂಗಡ. ಹಲ್ಲೆಲೂಯ. ನೀನು ಆ ರೀತಿಯಾಗಿದ್ರೆ ನಿನ್ನ ಭಕ್ತಿ ಕೂಡ ಏನಾಗುತ್ತೆ? ಕುಂಠಿತವಾಗುತ್ತೆ, ಕಡಿಮೆ ಆಗ್ತಂತಾನೆ ಹೋಗುತ್ತೆ. ನಿಂಗೆ ಗೊತ್ತಿರಲ್ಲ. ಹಲ್ಲೆಲೂಯ. ನೀನು ಅನ್ಕೊಂಡಿರ್ಬೋದು, ನಾನು ಬಹಳ ಭಕ್ತಿವಂತರಿ, ಬಹಳ ನನಗೆಲ್ಲ ಇದು ಗೊತ್ತು ಅದು ಗೊತ್ತು ಅಂತ ಹೇಳಿ ಎಲ್ಲ ಅನ್ಕೊಂಡ್ರು ಕೂಡ ನಿನ್ನ ಭಕ್ತಿ ಕಡಿಮೆ ಆಗ್ತಾ ಇರುತ್ತೆ. ಯಾವಾಗ? ನೀನು ಬೇರೆಯವರ ಸಹವಾಸದಲ್ಲಿ ಇರುವಾಗ, ಮುಖ್ಯವಾಗಿ ದೇವರ ಆಲಯದಲ್ಲಿ ವಾರಕ್ಕೊಂದ್ಸಾರಿ ನೀನು ಕಾಣಿಸಿಕೊಳ್ಳಲಾರದೆ ಇರುವಾಗ ನಿನ್ನ ಸಹವಾಸದಲ್ಲಿ ನೀನೇನಾಗ್ತೀಯ? ಕಂಪ್ಲೀಟ್ ಆಗಿ ಬೀಳೋದಕ್ಕೆ ನೀನು ಪ್ರಾರಂಭ ಮಾಡ್ತೀಯ. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತೆ, ಸಂಸೋನನು ಏನಾದ್ನ ಗೊತ್ತಾ? ಅಭಿಷೇಕವನ್ನ ಕಳೆದುಕೊಂಡ. ಅಷ್ಟು ಮಾತ್ರವಲ್ಲ, ಸಂಸೋನನು ಒಬ್ಬ ಮೋಜುಗಾರನಾಗಿ, ಒಬ್ಬ ಕಮಿಡಿಯನ್ ಆಗಿ, ಒಬ್ಬ ಜೋಕರ್ ಆಗಿ ಅವರ ಮಧ್ಯದಲ್ಲಿ ನಿಂತುಕೊಳ್ಬೇಕಾಯ್ತು ಪ್ರಿಯರೇ. ಅವನಿಗೆ ಬೇಡಿಗಳನ್ನ ಹಾಕಿದ್ರು. ಯಾವಾಗಲೂ ಕೂಡ ಸ್ವಾತಂತ್ರ್ಯವಾಗಿ ಹೋಗುವಂತ ಸಂಸೋನ, ಯಾರು ಬಂದ್ರು ಕೂಡ ಎಲ್ಲರನ್ನ ಎದುರಿಸುವಂತ ಸಂಸೋನ ಸಹವಾಸದಿಂದ ದೂರ ಆದಾಗ ಅವನ ಕೈಗಳಿಗೆ ಏನಾದರೂ ಬೇಡಿಗಳು ಬಿದ್ದು ಅಪರಾಧಿ ಸ್ಥಾನದಲ್ಲಿ ಅವನು ನಿಲ್ಲಬೇಕಾಯ್ತು. ದೇವರು ವಾಕ್ಯ ಹೇಳ್ತಾ ಇದೆ, ಕಬ್ಬಿಣದ ಬೇಡಿಗಳನ್ನ ಹಾಕಿ ಸೆರೆಮನೆಯಲ್ಲಿ ಬಂಧಿಸಿಟ್ರಂತೆ. ಯಾರನ್ನ? ಸಂಸೋನನನ್ನ. ಯಾವಾಗ? ಸಹವಾಸದಿಂದ ದೂರ ಆದಾಗ. ಅದರ ಸಲುವಾಗಿ ಸಂಸೋನನು ಏನ್ ಮಾಡಿದ? ಸಹವಾಸವನ್ನ ಅಲಕ್ಷ್ಯ ಮಾಡಿದ. ದೇವರ ಸಹವಾಸವನ್ನ ಅಲಕ್ಷ್ಯ ಮಾಡಿದ. ದೈವಿಕ ಮಕ್ಕಳ ಸಹವಾಸವನ್ನ ಅಲಕ್ಷ್ಯ ಮಾಡಿದ. ಅದಕ್ಕಾಗಿ ಅವನು ಅಭಿಷೇಕವನ್ನ ಏನ್ ಮಾಡಿದ? ಕಳೆದುಕೊಂಡು ಬಿಟ್ಟ ಪ್ರಿಯರೇ. ಹಲ್ಲೆಲೂಯ. ನೀನು ಇದೆಯಾ ಇವತ್ತಿನ ದಿನ ದೇವರ ಸಹವಾಸವನ್ನು ಅಲಕ್ಷ್ಯ ಮಾಡ್ತಾ ಇದೀಯಾ? ಪ್ರತಿ ಕರ್ತನ ದಿವಸದಲ್ಲಿ ನೀನು ಮಂದಿರಕ್ಕೆ ಬಂದ್ರೆ ನಿನ್ನ ಜೀವಿತ ಹೆಂಗಿರುತ್ತೆ? ಈ 6 ದಿನಗಳಲ್ಲಿ ನೀನು ಬೆಳಕಾಗಿ ಇರ್ತೀಯ, ಒಳಪಾಗಿ ಇರ್ತೀಯ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಇವತ್ತಿನ ದಿನ ಸಹವಾಸ ನೀನು ಯಾರ ಸಂಗಡ ಇದೆಯಾ? ಕೊನೆಯದಾಗಿ ಪ್ರಿಯರೇ, ಇನ್ನೂ 2 ವಿಷಯಗಳನ್ನು ಹೇಳ್ತೀನಿ, ಸಮಯ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಸಹವಾಸವನ್ನು ಅಲಕ್ಷ್ಯ ಮಾಡಿದಂತ ಸಂಸೋನ, ಆತನು ಏನ್ ಕಳ್ಕೊಂಡ? ಅಭಿಷೇಕವನ್ನ ಕಳೆದುಕೊಂಡ. 5ನೇದಾಗಿ ಸಮಯದಲ್ಲಿ ನಾವು ನೋಡೋಣ, ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ. ಶ್ರೀ ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ. ಹದಿಮೂರನೇ ವಾಕ್ಯದಿಂದ, ಅಯ್ಯೋ ಕೊರಾಜಿನೇ, ಅಯ್ಯೋ ಕೊರಾಜಿನೇ, ಅಯ್ಯೋ ಬೆತ್ಸಾಯಿದವೇ, ನಿಮ್ಮಲ್ಲಿ ನಡೆದ ಮಹತ್ಕಾರ್ಯಗಳು ತೂರ್ ಮತ್ತು ಸಿದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿಯವರು ಆಗಲೇ ಗೋಣಿ ತಟ್ಟು ಹೊದ್ದುಕೊಂಡು ಬೂದಿಯಲ್ಲಿ ಕೂತುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುತ್ತಿದ್ದರು. ಆದರೆ ನ್ಯಾಯ ವಿಚಾರಣೆಯಲ್ಲಿ ನಿಮ್ಮ ಗತಿಗಿಂತಲೂ ತೂರ್ ಸೀದೋನ್ ಪಟ್ಟಣಗಳ ಗತಿಯು ಮೇಲಾಗಿರುವುದು. ಎಲ್ಲಾ ಕಪೆರ್ನೌಮೇ, ನೀನು ಪರಲೋಕಕ್ಕೆ ಏರಿಸಲ್ಪಡುವೆಯಾ? ಪಾತಾಳಕ್ಕೆ ಇಳಿಯುವಿ. ನಿಮ್ಮ ಮಾತನ್ನ ಕೇಳುವವನು ನನ್ನ ಮಾತನ್ನ ಕೇಳುವವನಾಗಿದ್ದಾನೆ. ನಿಮ್ಮನ್ನು ಅಲಕ್ಷ್ಯ ಮಾಡುವವನು ನನ್ನನ್ನು ಅಲಕ್ಷ್ಯ ಮಾಡುವವನಾಗಿದ್ದಾನೆ. ನನ್ನನ್ನು ಅಲಕ್ಷ್ಯ ಮಾಡುವವನು ನನ್ನನ್ನು ಕಳುಹಿಸಿಕೊಟ್ಟಾತನನ್ನೇ ಅಲಕ್ಷ್ಯ ಮಾಡುವವನಾಗಿದ್ದಾನೆ ಎಂದನು. ಹಲ್ಲೆಲೂಯ. ಏಸಪ್ಪ 70 ಜನ ಶಿಷ್ಯರನ್ನ ಕರೆದು ಇಬ್ಬರಿಬ್ಬರಾಗಿ ಹಳ್ಳಿಗಳಿಗೆ ಹೋಗಿ ದೇವರ ಸುವಾರ್ತೆಯನ್ನು ತಿಳಿಸ್ರಿ ಎಂಬುದಾಗಿ ಆತನು ಅವರನ್ನ ಬೀಳ್ಕೊಡುವಾಗ ಆತನು ಅವ್ರಿಗೆ ಏನ್ ಮಾಡ್ತಾ ಇದ್ದಾನೆ? ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾನೆ. ಹಲ್ಲೆಲೂಯ. ಕೆಲವೊಂದು ವಿಷಯಗಳನ್ನ ಹೇಳ್ತಾ ಇದ್ದಾನೆ. ನೀವು ಯಾವ ರೀತಿಯಾಗಿ ಹೋಗ್ಬೇಕು, ಯಾವ ರೀತಿಯಾಗಿ ಆತ್ಮಗಳನ್ನ ಗೆಲ್ಲಬೇಕು. ಅನೇಕ ಆತ್ಮಗಳು ನರಕದ ಅಂಚಿನಲ್ಲಿದ್ದಾವೆ, ಅವುಗಳನ್ನು ಯಾವ ರೀತಿಯಾಗಿ ರಕ್ಷಿಸಬೇಕು. ಅನೇಕರು ರೋಗದಲ್ಲಿ ಬಿದ್ದಿದ್ದಾರೆ, ಅವರ ರೋಗಗಳನ್ನು ಯಾವ ರೀತಿಯಾಗಿ ವಾಸಿ ಮಾಡಬೇಕು ಅಂತೇಳಿ ಅನೇಕ ವಿಚಾರಗಳನ್ನ ದೇವರು ಯಾರಿಗೆ ಹೇಳ್ತಾ ಇದ್ದಾನೆ? ಶಿಷ್ಯರಿಗೆ ಹೇಳ್ತಾ ಇದ್ದಾನೆ. ಆ ಸಮಯದಲ್ಲಿ ಈ ಮಾತನ್ನ ಹೇಳ್ತಾ ಇದ್ದಾನೆ ಸ್ವಾಮಿ. ಏನೆಂಬುದಾಗಿ ಅಂದ್ರೆ, ಅಯ್ಯೋ ಬೆತ್ಸಾಯಿದವೇ, ಅಯ್ಯೋ ಕೊರಾಜಿನೇ, ನಿಮ್ಮಲ್ಲಿ ನಡೆದ ಮಹತ್ ಕಾರ್ಯಗಳು ಎಂಬುದಾಗಿ. ದೇವರು ಅನೇಕವಾಗಿರ್ತಕ್ಕಂಥ ಅದ್ಭುತ ಕಾರ್ಯಗಳನ್ನ ಮಾಡಿದ.
ಕುರುಡರಿಗೆ ಕಣ್ಣನ್ನ ಕೊಟ್ಟ, ಕುಂಟರು ನಡೆದಾಡುವ ಹಾಗೆ ಮಾಡಿದ. ಆತನು ಮೂಕರಿಗೆ ಮಾತುಗಳನ್ನ ಕೊಟ್ಟ, ಮೂಕ ದೆವ್ವಗಳನ್ನ ಮಾತಾಡುವ ದೆವ್ವಗಳನ್ನ ಗದರಿಸಿ ಹಾಕಿದ. ಬಿಡುಗಡೆಯನ್ನ ಕೊಟ್ಟ, ಸ್ವಸ್ಥತೆಯನ್ನು ಕೊಟ್ಟ, ಅನೇಕ ಕಾರ್ಯಗಳನ್ನು ಮಾಡಿದಾಗಲೂ ಕೂಡ ಆತನು ಸತ್ತು 4 ದಿವಸಗಳಾದ ಮೇಲೆ ಲಾಜರನನ್ನು ಕೂಡ ಆತನು ಎಬ್ಬಿಸಿದ. ಸತ್ತಂತ 3 ವ್ಯಕ್ತಿಗಳನ್ನ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೀವಿ, ಎಬ್ಬಿಸಿದನೆಂಬುದಾಗಿ ಅನೇಕ ಸಂಗತಿಗಳನ್ನ ಮಾಡಿದಾಗಲೂ ಕೂಡ ಆತನು ಮಾಡಿದ ಮಹತ್ ಕಾರ್ಯಗಳನ್ನ ನೋಡಿ ಜನರು ಆತನನ್ನು ಏನ್ ಮಾಡ್ತಾ ಇಲ್ಲ, ನಂಬುತ್ತಾ ಇಲ್ಲ, ವಿಶ್ವಾಸವನ್ನ ಇಡ್ತಾ ಇಲ್ಲ. ಹಲ್ಲೆಲೂಯಾ. ಇವತ್ತಿನ ದಿನ ಯಾರೋ ಸುಳ್ಳಾದ ಅದ್ಭುತಗಳನ್ನ ಪ್ರಚಾರ ಮಾಡಿ ಅವರ ಪ್ರಚಾರವನ್ನ ಗಿಟ್ಟಿಸಿಕೊಂಡು ಏನೇನೋ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ದೇವರು ಈ ಮೃತ್ಯುಂಜಯ ಮಠವನ್ನು ಈ ಸ್ಥಳದಲ್ಲಿ ಸ್ಥಾಪನೆ ಮಾಡಿ ಅನೇಕರ ಕಣ್ಣೀರನ್ನ ಆತನು ಒರೆಸಿ ಹಾಕಿದ್ದಾನೆ ಪ್ರಿಯರೇ. ಅನೇಕ ಬಿದ್ದು ಹೋದಂತ ಕುಟುಂಬಗಳನ್ನ ಆತನು ಕಟ್ಟಿದ್ದಾನೆ. ಅನೇಕರಿಗೆ ಗರ್ಭಫಲ ಸಂತಾನವನ್ನು ಆತನು ಅನುಗ್ರಹ ಮಾಡಿದ್ದಾನೆ. ಸುಮಾರು 43 ಕುಟುಂಬಗಳ ಕಣ್ಣೀರನ್ನ ಆತನು ಒರೆಸಿ ಹಾಕಿದ್ದಾನೆ. ದಾನಿಯೇಲ ಎನ್ನುವಂತ ಒಬ್ಬ ಯುವ ಸಣ್ಣ ಮಗು, 6 ವರ್ಷದ ಮಗು ಹುಟ್ಟಿದಾಗಲಿಂದ ತೋರಿಸ್ತಾ ಇದ್ದಾರೆ, ಎಡಗಾಲ ಅವನಿಗೆ ಇಲ್ಲವೇ ಇಲ್ಲ. ಡಾಕ್ಟರ್ ರಿಪೋರ್ಟ್ ಕೊಟ್ಟಿದ್ದಾರೆ, ಇವನು ಸಾಯುವವರೆಗೂ ಕೂಡ ಹಿಂಗೇ ಇರ್ತಾನೆ, ನಡೆಯೋದಕ್ಕೆ ಅವನಿಗೆ ಶಕ್ತಿ ಇಲ್ಲ, ಸೊಂಟದಲ್ಲಿ ಬಲ ಇಲ್ಲವೇ ಇಲ್ಲ ಅಂತೇಳಿ ಅವರು ಕೂಡ ಮೃತ್ಯುಂಜಯ ಮಠಕ್ಕೆ ಬಂದ್ರು. ಇವತ್ತಿನ ದಿನ ಆ ಹುಡುಗ ಎದ್ದು ನಡೆದಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಇಂಥ ಅನೇಕ ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಮಾಡಿದಾಗಲೂ ಕೂಡ ಜನರು ಏನ್ ಮಾಡ್ತಾ ಇಲ್ಲ, ನಂಬುತ್ತಾ ಇಲ್ಲ, ವಿಶ್ವಾಸ ಇಡ್ತಾ ಇಲ್ಲ. ಅದರ ಸಲುವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ನಿಮ್ಮ ಗತಿ ಬಹಳ ಭಯಂಕರವಾಗಿರುತ್ತೆ ಎಂಬುದಾಗಿ, ಹಲ್ಲೆಲೂಯಾ, ದೈವ ಸೇವಕರನ್ನ ಅಲಕ್ಷ್ಯ ಮಾಡ್ತಾರೆ ಎಂಬುದಾಗಿ ಸತ್ಯವೇದ ಏನ್ ಮಾಡುತ್ತೆ, ಹೇಳ್ತಾ ಇದೆ ಪ್ರಿಯರೇ. ಅನೇಕರು ಅದ್ಭುತಗಳನ್ನ ಅಲಕ್ಷ್ಯ ಮಾಡ್ತಾರೆ, ದೈವ ಸೇವಕರನ್ನ ಏನ್ ಮಾಡ್ತಾರೆ, ಅಲಕ್ಷ್ಯ ಮಾಡ್ತಾರೆ. ಏನೇನೋ ಮಾತಾಡ್ತಾರೆ ಹಿಂದ, ಆದ್ರೆ ಆ ಮಾತುಗಳು ಅವರಿಗೆ ಉರುಳಾಗಿ ಅವರ ಜೀವಿತದಲ್ಲಿ ಅನೇಕ ಕೆಟ್ಟದಾಗಿರ್ತಕ್ಕಂಥ ಸಂಗತಿಗಳನ್ನು ಅವರೇ ಅನುಭವಿಸಬೇಕಾಗುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾರ ಆಗಿರ್ಲಿ, ಅಭಿಷಕ್ತರಿಗೆ ವಿರೋಧವಾಗಿ ಮಾತಾಡಿದರೆ, ದೈವ ಸೇವಕರಿಗೆ ವಿರೋಧವಾಗಿ ಮಾತಾಡಿದರೆ ಅವರು ಅದರ ಪರಿಣಾಮವನ್ನ ಅವರೇ ಅನುಭವಿಸ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲೀಷನಿಗೆ ವಿರೋಧವಾಗಿ ಮಾತಾಡಿರ್ತಕ್ಕಂಥ ಯೌವನಸ್ಥರನ್ನ ಕರಡಿಗಳು ಬಂದು ಏನಾಗ್ಬಿಟ್ಟು ತಿಂದುಬಿಟ್ಟು ಸಂಹಾರ ಮಾಡಿದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ದೇವ ಸೇವಕರನ್ನ, ಅಯ್ಯನವರನ್ನ ಅಲಕ್ಷ್ಯ ಮಾಡ್ತಾ ಇದೀಯಾ? ಹಲ್ಲೆಲೂಯಾ. ದೇವರು ಮಾಡಿದ ಅದ್ಭುತ ಕಾರ್ಯಗಳನ್ನ ಅಲಕ್ಷ್ಯ ಮಾಡ್ತಾ ಇದೀಯಾ? ಅಯ್ಯೋ, ಒಂದು ಸಮಯದಲ್ಲಿ ನಿನ್ನ ಯಾರು ಕೂಡ ಸೇರ್ತಾ ಇರಲಿಲ್ಲ, ಬಹಳ ದುಃಖದಿಂದ ಕಣ್ಣೀರಿನಿಂದ ನೀನು ಆಲಯಕ್ಕೆ ಬಂದಿದ್ದಿ. ಆತನು ಇವತ್ತಿನ ದಿನ ಅನೇಕರಿಗೆ ಮಾದರಿಯಾಗಿ ನಿನ್ನನ್ನು ನಿಲ್ಲಿಸ್ಬೇಕಂತೇಳಿ ಅಂದುಕೊಂಡ್ರೆ, ಅವಮಾನದ ಸ್ಥಿತಿಯಲ್ಲಿ ಬಂದಂತ ನಿನ್ನನ್ನ ಮಾನವಾಗಿ ಇವತ್ತು ದೇವರು ರೂಪ ಕೊಟ್ರೆ ನೀನೇನ್ ಮಾಡ್ತಾ ಇದೀಯಾ? ನಿನ್ನ ಜೀವಿತದಲ್ಲಿ ಬಿಡುಗಡೆ ಅದ್ಭುತವನ್ನ ಮಾಡಿದಂತ ದೇವರನ್ನ ಅಲಕ್ಷ್ಯ ಮಾಡ್ತಾ ಇದೀಯಾ? ಹಲ್ಲೆಲೂಯಾ. ಇದೀರಾ ಇವತ್ತು ಯಾರಾದ್ರೂ? ದೇವರ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ, ದೇವರನ್ನ ನೀವು ಅಲಕ್ಷ್ಯ ಮಾಡಬೇಡ್ರಿ. ದೇವರು ಮಾಡಿದಂತ ಅದ್ಭುತಗಳನ್ನ ನೀವು ಅಲಕ್ಷ್ಯ ಮಾಡಬೇಡ್ರಿ. ಅಲಕ್ಷ್ಯ ಮಾಡಿದಂತ ಇವರು ನ್ಯಾಯ ವಿಚಾರಣೆಯ ದಿನದಲ್ಲಿ ಇವ್ರು ಏನಾಗ್ತಾರೆ ಪ್ರಿಯರೇ, ನ್ಯಾಯ ವಿಚಾರಣೆ ಸಮಯದಲ್ಲಿ ಇವ್ರು ನಿಂತುಕೊಳ್ಬೇಕಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಒಂದು ಸಾರಿ ಆಲೋಚನೆ ಮಾಡು. ದೇವರು ನಿನ್ನನ್ನ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಈ ಆಲಯಕ್ಕೆ ನಿನ್ನನ್ನ ನಡೆಸಿದ್ದಾನೆ. ಅಲಕ್ಷ್ಯ ಮಾಡಿದಂತ ಅವಳು, ಆಜ್ಞೆಯನ್ನ ಅಲಕ್ಷ್ಯ ಮಾಡಿದಂತ ಅವಳು ಏನನ್ನ ಹೊಂದಿಕೊಂಡ್ಲು? ಪಾಪವನ್ನ ಈ ಲೋಕಕ್ಕೆ ತಂದು ಹಾಕಿದ್ಲು ಪ್ರಿಯರೇ. ಆಶೀರ್ವಾದವನ್ನ ಚೊಚ್ಚಲು ತನ್ನದ ಹಕ್ಕನ್ನು ಅಲಕ್ಷ್ಯ ಮಾಡಿದಂತ ಏಷಾವ ಏನನ್ನ ಹೊಂದಿಕೊಂಡ? ಆಶೀರ್ವಾದವನ್ನ ಪಡೆದುಕೊಳ್ಳುವುದಕ್ಕೆ ಯಾವ ಕಾರಣ ಇಲ್ಲದೆ ಅವನೇನಾದ ನಿರಾಕರಿಸಲ್ಪಟ್ಟ ಎಂಬುದಾಗಿ. 3ನೇದಾಗಿ ನಾವು ನೋಡಿದ್ವಿ, ಲೋಟನ ಹೆಂಡತಿ ದೇವದೂತರ ಮಾತನ್ನ ಅಲಕ್ಷ್ಯ ಮಾಡಿ ನಿಸ್ಸಾರವಾದ ಉಪ್ಪಿನ ಕಂಬವಾಗಿ ಆಕೆ ಏನ್ ಮಾಡಿದ್ಲು? ನಿಂತುಕೊಂಡ್ಲು ಪ್ರಿಯರೇ. ಹಲ್ಲೆಲೂಯಾ. 4ನೇದಾಗಿ ನಾವು ನೋಡಿದ್ವಿ, ಸಂಸೋನನು ದೇವರ ಸಹವಾಸವನ್ನ, ಮಂದಿರಕ್ಕೆ ಬರುವಂತದನ್ನ, ದೇವರಲ್ಲಿ ಇರುವಂತದನ್ನ ಏನ್ ಮಾಡಿದ? ಸಂಸೋನ ಅಲಕ್ಷ್ಯ ಮಾಡಿದ. ಅಲಕ್ಷ್ಯ ಮಾಡಿದ ಕಾರಣಕ್ಕಾಗಿ ಅವನ ಅಭಿಷೇಕವನ್ನ ಕಳೆದುಕೊಳ್ಳಬೇಕಾಯಿತು. ಬಹಳ ಮೋಜುಗಾರನಾಗಿ, ಜೋಕರ್ ಆಗಿ ಫಿಲಿಸ್ಟಿಯರ ನಾಡಿನ ಮಧ್ಯದಲ್ಲಿ ಅವನು ಇರಬೇಕಾಯಿತು ಪ್ರಿಯರೇ. 5ನೇದಾಗಿ ನಾವು ನೋಡ್ತಾ ಇದ್ದೇವೆ, ಊರುಗಳವರು, ಊರಿನಲ್ಲಿ ಜೀವಿಸುವಂತ ಜನರು ಅದ್ಭುತಗಳನ್ನ ಅಲಕ್ಷ್ಯ ಮಾಡ್ತಾರೆ, ದೈವ ಸೇವಕರನ್ನ ಅಲಕ್ಷ್ಯ ಮಾಡ್ತಾರೆ. ಅವರು ನ್ಯಾಯ ವಿಚಾರಣೆಯ ದಿನದಲ್ಲಿ ಅವ್ರು ಏನ್ ಮಾಡ್ತಾರೆ? ಉತ್ತರ ಹೇಳುವವರಾಗಿ ನಿಂತುಕೊಳ್ತಾರೆ ಪ್ರಿಯರೇ. ಕೊನೆಯದಾಗಿ ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ. ಕೊನೆಯದಾಗಿ ಈ ಹೊತ್ತಿನ ದಿನ ದೇವರು ನಿನಗೆ ಕೊಟ್ಟಿರುವಂತ ಆ ವರವನ್ನ ನೀನು ಅಲಕ್ಷ್ಯ ಮಾಡಬೇಡ. ಕೊನೆಯದಾಗಿ
ಮೊದಲನೇ ತಿಮೋತಿ 4ನೇ ಅಧ್ಯಾಯ 14ನೇ ವಚನ. ನಿಂತುಕೊಂಡು ನಿದ್ದೆ ಮಾಡೋರೆಲ್ಲ ಗಟ್ಟಿಯಾಗಿ ಚಪ್ಪಾಳೆ ಹೊಡ್ರಿ. ನಿದ್ದೆ ಮಾಡ್ತಾ ಇದ್ದೀರಾ? 4ನೇ ಅಧ್ಯಾಯ 1ನೇ ತಿಮೋತಿ 14ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ಪ್ರಿಯರೇ, ನಿನ್ನಲ್ಲಿರುವ ವರವನ್ನ ಅಲಕ್ಷ್ಯ ಮಾಡಬೇಡ. ದೇವರು ನಿನ್ನಲ್ಲಿ ಒಂದು ವರವನ್ನ ಇಟ್ಟಿದ್ದಾನೆ. ಅನೇಕ ವರಗಳನ್ನು ಕೂಡ ನಿನ್ನಲ್ಲಿ ಇಟ್ಟಿರಬಹುದು. ಆ ವರಗಳನ್ನ ನೀನು ಅಲಕ್ಷ್ಯ ಮಾಡಬೇಡ. ಹಲ್ಲೆಲೂಯಾ. ಕೆಲವೊಬ್ಬರಿಗೆ ಪ್ರಾರ್ಥನೆಯ ವರ ಇರುತ್ತೆ, ಆಡುವಾಗ ಅದ್ಭುತಗಳು ನಡೆಯುವಂತ ವರ ಇರುತ್ತೆ, ಅನೇಕರನ್ನ ಮಂದಿರಕ್ಕೆ ನಡೆಸುವಂತ ವರ ಇರುತ್ತೆ, ಅನೇಕರ ಜೀವಿತದಲ್ಲಿ ಬಿಡುಗಡೆಯನ್ನ ಕಣ್ಣೀರವನ್ನ ಒರೆಸುವಂತ ವರ ಇರುತ್ತೆ. ಆ ವರ ನಿನ್ನಲ್ಲಿ ಇದೆ, ದೇವರು ನಿನಗೆ ಕೊಟ್ಟಿದ್ದಾನೆ. ಆ ವರವನ್ನ ನೀನೇನ್ ಮಾಡಬೇಡ, ಅಲಕ್ಷ್ಯ ಮಾಡಬೇಡ. ಸತ್ಯವೇದ ಹೇಳ್ತಾ ಇದೆ, ತಿಮೋತಿಯೇ, ನಿನ್ನಲ್ಲಿರುವಂತ ವರವನ್ನ ನೀನು ಉಪದೇಶ ಚೆನ್ನಾಗಿ ಮಾಡ್ತೀಯ, ಆ ಉಪದೇಶದ ವರವನ್ನ ನೀನು ಅಲಕ್ಷ್ಯ ಮಾಡಬೇಡ. ನಿನ್ನಲ್ಲಿ ದೇವರು ಯಾವ ವರವನ್ನ ಕೊಟ್ಟಿದ್ದಾನೆ. ಒಂದ್ಸಾರಿ ದೇವರು ಪ್ರಿಯರೇ ಒಂದು ವಿಷಯವನ್ನ ಹೇಳ್ತಾ ಇದ್ದಾರೆ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಅಲ್ಲಿ ಹೇಳ್ತಾ ಇದೆ. ಯೇಸು ಸ್ವಾಮಿ ಆ ಸಾಮ್ಯವನ್ನ ಹೇಳುವಾಗ, ಈ ವರಗಳ ಕುರಿತಾಗಿರ್ತಕ್ಕಂಥ ಸಾಮ್ಯವನ್ನ ಹೇಳುವಾಗ, ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿಕೊಟ್ಟಂತಿರುವನು. ಅವನು ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2, ಒಬ್ಬನಿಗೆ 1, ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. ಹಲ್ಲೆಲೂಯಾ. 2 ಹೊಂದಿಕೊಂಡವನು 4 ಸಂಪಾದನೆ ಮಾಡಿಕೊಂಡ, 5 ಹೊಂದಿಕೊಂಡಂತವನು 10 ಸಂಪಾದನೆ ಮಾಡಿಕೊಂಡ, ಇನ್ನೊಬ್ಬನು 1 ಹೊಂದಿಕೊಂಡವನು ಯಾವುದನ್ನ ಸಂಪಾದನೆ ಮಾಡದೆ ತನ್ನಲ್ಲಿಯೇ ಇಟ್ಟುಕೊಂಡು ತನ್ನಲ್ಲಿರುವಂತ ವರವನ್ನ, ತಲಾಂತನ್ನ ಅಲಕ್ಷ್ಯ ಮಾಡಿದ. ನೀನು ಕೂಡ ಇವತ್ತಿನ ದಿನ ನಿನ್ನಲ್ಲಿರುವ ವರವನ್ನ ಅಲಕ್ಷ್ಯ ಮಾಡ್ತಾ ಇದೀಯಾ? ಅದ್ಭುತಗಳನ್ನ ಅಲಕ್ಷ್ಯ ಮಾಡ್ತಾ ಇದೀಯಾ? ದೇವರ ಆಜ್ಞೆಗಳನ್ನ, ಮಾತುಗಳನ್ನ ಅಲಕ್ಷ್ಯ ಮಾಡ್ತಾ ಇದೀಯಾ? ದೈವ ಸೇವಕರನ್ನ ಅಲಕ್ಷ್ಯ ಮಾಡ್ತಾ ಇದೀಯಾ? ಯಾವುದನ್ನ ಅಲಕ್ಷ್ಯ ಮಾಡ್ತಾ ಇದೀ? ಒಂದ್ಸಾರಿ ಆಲೋಚನೆ ಮಾಡು. ದೇವರು ನಿನ್ನನ್ನ ಖಂಡಿತವಾಗಿ ಆತನೇ ನಡೆಸಿದ್ದಾನೆ. ಈ ಸ್ಥಳಕ್ಕೆ ನಿನಗೆ ಪರಿಪೂರ್ಣವಾದ ಬಿಡುಗಡೆ ಕೊಡಬೇಕು ಅಂತ ಹೇಳಿ ಪ್ರಿಯರೇ ಆಲೋಚನೆ ಮಾಡು. ಒಂದು ನಿರ್ಣಯ ತೆಗೆದುಕೋ. ದೇವರೇ, ಇನ್ನು ಮುಂದೆ ನಾನು ನಿನ್ನನ್ನಾಗಲಿ, ನಿನ್ನ ಸಹವಾಸವನ್ನಾಗಲಿ, ಅದ್ಭುತಗಳನ್ನಾಗಲಿ, ದೈವ ಸೇವಕರ ಮಾತುಗಳು, ವಾಕ್ಯಗಳನ್ನಾಗಲಿ ಅಲಕ್ಷ್ಯ ಮಾಡುವುದಿಲ್ಲ ಎಂಬುದಾಗಿ ದೃಢವಾದ ತೀರ್ಮಾನ ತೆಗೆದುಕೋ. ದೇವರೇ, ನನ್ನಲ್ಲಿಟ್ಟಿರ್ತಕ್ಕಂಥ ನೀನು ಕೊಟ್ಟಿರುವಂತ ವರವನ್ನು ನಾನು ಅಲಕ್ಷ್ಯ ಮಾಡುವುದಿಲ್ಲ ಎಂಬುದಾಗಿ ಒಂದು ತೀರ್ಮಾನವನ್ನು ತೆಗೆದುಕೋ. ಪ್ರಿಯನೇ ಪ್ರಿಯರೇ, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಆತನು ಇಷ್ಟೊತ್ತು ನಿನ್ನ ಸಂಗಡ ಮಾತಾಡಿದ್ದಾನೆ. ಪರಿಶುದ್ಧವಾಗಿರುವಂತಹ ಪರ್ವತದಲ್ಲಿ, ಭಕ್ತಿಪರವಾಗಿರ್ತಕ್ಕಂಥ ಪರ್ವತದಲ್ಲಿ ನೀನಿದ್ದಿ. ಆ ಪರ್ವತಕ್ಕೆ ದೇವರು ನಿನ್ನನ್ನು ಕರೆದುಕೊಂಡು ಬಂದಿದ್ದಾನೆ. ಮೃತ್ಯುಂಜಯ ಮಠವೆಂಬ ಪರ್ವತ ದೇವರ ಸನ್ನಿಧಿಗೆ ಸೇರಿಸುವಂಥದ್ದು, ನಿನ್ನನ್ನು ಪರಿಶುದ್ಧನಾಗಿ ಸಕಲ ಸಮೃದ್ಧಿಯಿಂದ ತುಂಬಿಸುವಂತೆ ಮಾಡುವಂತ ಪರ್ವತವಾಗಿದೆ. ಇದನ್ನು ಬಿಟ್ಟು ತೊಲಗಲು ನೀನು ನಿನ್ನ ಮನಸ್ಸನ್ನ ಬಿಟ್ಟು ತೊಲಗದಂತೆ ಸ್ಥಿರಪಡಿಸು. ಇಲ್ಲಿ ನಿನಗೆ ಆರೋಗ್ಯವು, ಇಲ್ಲಿ ನಿನಗೆ ಸುಖವು, ಸಂತೋಷವು, ಪರಿಶುದ್ಧವಾದ ಜೀವಿತವು ಮತ್ತು ಮೋಕ್ಷ ಕೊಡುವಂಥ ಸಾಧನವಾಗಿ ದೇವರು ನಿನ್ನ ಸಂಗಡ ಮಾತಾಡಲು, ನಿನ್ನಲ್ಲಿರ್ತಕ್ಕಂಥ ವರಗಳ ಲೋಕಕ್ಕೆ ದೇವರು ನಿನ್ನ ಮೂಲಕವಾಗಿ ಮಾಡುವಂಥವುಗಳನ್ನ, ಸಮೃದ್ಧಿಯಾಗಿರುವಂಥ ಶಕ್ತಿಯನ್ನು ನಿನಗೆ ಕೊಟ್ಟು ನಡೆಸುವಂಥದ್ದಾಗಿದೆ. ಪ್ರತಿ ಕೇಡು ಗಂಡಾಂತರಗಳಿಂದ ಬಿಡಿಸುವಂಥದ್ದಾಗಿದೆ. ಪ್ರಿಯವಾದವರೇ, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಯಾರು ಮೌನವಾಗಿರ್ಬೇಡ್ರಿ. ಎಲ್ಲಿ ತಪ್ಪಿ ಹೋಗಿದ್ದೀರಿ? ಎಲ್ಲಿ ನೀವು ಯಾವ ಮಾತುಗಳು ಕೇಳಿ ಬಲಹೀನರಾಗಿ ನಡ್ಕೊಂಡಿದ್ದೀರಿ? ನಂದೇ ಶ್ರೇಷ್ಠ, ನಾನೇ ಶ್ರೇಷ್ಠ, ನನ್ನಲ್ಲಿ ಭಕ್ತಿ ಇದೆ, ನನ್ನ ಅಣ್ಣ ತವರಲ್ಲಿ ಭಕ್ತಿ ಇಲ್ಲ ಎಂಬುದಾಗಿ ಒಂದು ವೇಳೆ ನಿನ್ನ ಅಹಂಕಾರದಲ್ಲಿ ಒಂದು ಭಕ್ತಿ ಮಾಡ್ತಾ ಇದೀಯೇನೋ, ನೀನು ಪ್ರೀತಿಸ್ತಾ ಇಲ್ಲವೇನೋ, ನಿನ್ನ ತಾಯಿಯನ್ನ, ಅಣ್ಣನನ್ನ, ಅತ್ತಿಗೆಯನ್ನ ನೀನು ಅಸಡ್ಡೆ ಮಾಡ್ತಾ ಇದೀಯೇನೋ, ಒಬ್ಬ ಮಗನ್ನ ಪ್ರೀತಿ ಮಾಡಿ ಇನ್ನೊಬ್ಬ ಮಗನ ದ್ವೇಷ ಮಾಡ್ತಾ ಇದೀಯೇನೋ, ನಿನಗೆ ಕೊಟ್ಟಿರ್ತಕ್ಕಂಥ ಮಕ್ಕಳು
ಭಕ್ತಿಯಲ್ಲಿ ಬೆಳುವುದಕ್ಕಾಗಿ, ಭಕ್ತಿಯನ್ನು ಕಲಿಸುವುದಕ್ಕಾಗಿ, ಎಲ್ಲರನ್ನ ಏಕರೀತಿ ಪ್ರೀತಿ ಮಾಡುವಂತ ವ್ಯಕ್ತಿಯನ್ನಾಗಿ ದೇವರು ನಿನಗೆ ರೂಪಿಸಿದ್ದಾನೆ. ಪ್ರಾರ್ಥನೆ ಮಾಡಿ. ಎಲ್ಲಿ ದೇವರಿಂದ ನೀನು ದೂರ ಆಗಿದ್ದೆ ಪ್ರಿಯವಾದವ್ರೆ? ಹೆದರಬೇಡ. ಎಲ್ಲರೂ ನಿನ್ನ ಕೈ ಬಿಟ್ಟಿದ್ದಾರೇನೋ, ಎಲ್ಲ ನಿನ್ನ ನೋವುಪಡಿಸಿದ್ದಾರೇನೋ, ದಿಕ್ಕು ತೋಚದ ಸ್ಥಿತಿಯಲ್ಲಿ ನೀನಿದೆಯೇನೋ. ಆದರೆ ನೀನು ಬಂದಿರುವ ಸ್ಥಳ, ನೀನು ಬಂದಿರತಕ್ಕಂಥದ್ದು ನಿನ್ನನ್ನು ಉಂಟು ಮಾಡಿ ಎಲ್ಲದರಿಂದ ಬಿಡುಗಡೆ ಮಾಡುವ ಶಕ್ತಿಶಾಲಿಯಾದ ದೇವರು. ಎದುರದಿರು ನನ್ನ ಮನವೇ, ಕದಲದಿರು ನನ್ನ ಮನವೇ, ಎದುರದಿರು ನನ್ನ ಮನವೇ, ಕದಲದಿರು ನನ್ನ ಮನವೇ. ನಿನಗಿರುವಾಗ ಜೊತೆಯಿದ್ದು ಕಾಪಾಡುವ ನನ್ನ ಮನವೇ, ನನ್ನ ಮನವೇ, ನಿನಗಿರುವಾಗ ಎಂದಿಗೂ ಜಯ ಕೊಡುವಾಗ ನಿನಗಿರುವಾಗ ಎಂದಿಗೂ ಜಯ ಕೊಡುವಾಗ ನನ್ನ ಮನವೇ ನೀನು ಕದಲದಿರೋ ನನ್ನ ಮನವೇ, ಕದಲದಿರೋ ನನ್ನ ಮನವೇ, ಕದಲದಿರೋ ನನ್ನ ಮನವೇ. ಸಮಾಧಾನ ಇಲ್ಲವೆಂದು ಬರೆಯುತ್ತಿರುವೆಯ, ಸಮಾಧಾನ ಇಲ್ಲವೆಂದು ಬರೆಯುತ್ತಿರುವೆಯ, ಯೆಹೋವಾ ಶಾಲೋಮ್ ನಿನಗಿರುವಾಗ ಸಮಾಧಾನವೇ ನಿನ್ನ ನಡೆಸುವ
ಕೇಳದಿರು ನನ್ನ ಮನವೇ ಕೇಳದಿರು ನನ್ನ ಮನವೇ ಕೇಳದಿರು ನನ್ನ ಮನವೇ ಸ್ತುತಿಸೋ ಸ್ತುತಿಸೋ ಜಗೇಶನ ಸ್ತುತಿಸೋ ಸ್ತುತಿಸೋ ಸ್ತೋತ್ರ ಸ್ತೋತ್ರ ಕುರುಡರಿಗೆ ಕಣ್ಣು ಬರುತ್ತದೆ, ಕುಂಟರು ಎದ್ದು ನಡೆದಾಡುವರು, ಮೂಗರು ಮಾತನಾಡುವರು, ಸತ್ತವರು ಬದುಕುವರು, ಎಲ್ಲ ತರದ ವ್ಯಾಧಿಗಳು ನೀಗಿಸಲ್ಪಡುತ್ತವೆ, ಎಲ್ಲ ತರದ ಕೊರತೆಗಳು ನೀಗಿಸಲ್ಪಡುತ್ತವೆ. ದೇವರು ಮಾಡುವ ಅದ್ಭುತ ಕಾರ್ಯ ಪರಿಶುದ್ಧಾತ್ಮ 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 ಶಕ್ತಿ ನಿನಗೆ ಸ್ತೋತ್ರಪ್ಪ, ನಿನಗೆ ಸ್ತೋತ್ರಯ್ಯ, ನಿನಗೆ ಮಹಿಮೆ 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 ಮಹಿಮೆ. ಕರ್ತನೇ ನಿನಗೆ ಸ್ತೋತ್ರ. ನೀನು ಮಾತಾಡಿದಿ ಸ್ವಾಮಿ, ನೀನು ಕಾರ್ಯ ಮಾಡಿದಿ ಸ್ವಾಮಿ. ಕರ್ತನೇ ಬಿಡುಗಡೆ ಕೊಟ್ಟಿದ್ದಪ್ಪ, ನಿನಗೆ ಸ್ತೋತ್ರ. ಯಾವ ಕಷ್ಟದಿಂದ, ಯಾವ ನೋವಿನಿಂದ, ಯಾವ ಬಾಧೆಯಿಂದ ಬಂದಿದ್ದಾರೋ ಕರ್ತನೇ ಅವರಿಗೆ ಸಂಪೂರ್ಣವಾಗಿ ಬಿಡುಗಡೆ. ಸ್ತೋತ್ರ ಯೇಸುಪ್ಪ, ನಿನಗೆ ಸ್ತೋತ್ರ. ದೇವ ನಿನಗೆ ಸ್ತೋತ್ರ. ಯೇಸುವೇ, ಇವರೆಲ್ಲ ನಿನ್ನಾಸ್ತಿಕ ಒಪ್ಪಿಸಿಕೊಳ್ತಾ ಇದ್ದೇನೆ. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇರಿಸು. ಓ ದೇವರೇ, ನಿನಗೆ ಸ್ತೋತ್ರಪ್ಪ. ಅನೇಕ ಕೋಟಿ ತೋತ್ರ ಮೂಲಕವಾಗಿ ಆರಾಧಿಸಲ್ಪಡುವಂತ ಭಗವಂತ ನಮ್ಮ ಮಧ್ಯದಲ್ಲಿ ಬಂದದಕ್ಕಾಗಿ ಸ್ತೋತ್ರ. ರಕ್ಷಕನೇ, ಈ ದಿನ ಸ್ಪಷ್ಟವಾಗಿ ಹೃದಯಕ್ಕೆ ತಾಕುವಂತೆ ಅಪಾರದಲ್ಲಿರುವಂತ ಕಲ್ಮಶವನ್ನು ತೆಗೆದು ಹಾಕುವ ಬೋಧನೆಯನ್ನು ಮಾಡಿದಪ್ಪ, ನಿನಗೆ ಸ್ತೋತ್ರ. ಹೃದಯದಲ್ಲಿ ನಿನ್ನ ಶಕ್ತಿಯನ್ನ, ನಿನ್ನ ಪ್ರಭಾವವನ್ನ ತುಂಬಿಸಬೇಕಾಗಿ ಸ್ತೋತ್ರ.
ನಿನ್ನ ಕಡೆ ಯಾರು ದೃಷ್ಟಿ ಇಟ್ಟು ನೋಡಿದಾರೋ, ಯಾರು ವಾಕ್ಯವನ್ನು ಕೇಳಿದಾರೋ ಅವರಿಗೆ ಬಿಡುಗಡೆ ಕೊಟ್ಟದಕ್ಕಾಗಿ ಸ್ತೋತ್ರ. ಅವರಿಗೆ ಆರೋಗ್ಯ ಕೊಟ್ಟದಕ್ಕಾಗಿ ಸ್ತೋತ್ರ. ದಿಕ್ಕಿಲ್ಲದವರಿಗೆ ಸಹಾಯ ಅಭಯಸ್ಥ ನೀಡದಕ್ಕಾಗಿ ಸ್ತೋತ್ರ. ಸುರಕ್ಷತೆ ಕೊಟ್ಟದಕ್ಕಾಗಿ ಸ್ತೋತ್ರ. ಎಲ್ಲಕ್ಕೆ ಮಾನ ಮಹಿಮೆ ನಿಮಗುಂಟಾಗಲಿ. ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಬೇಡಿ ಎಲ್ಲವನ್ನ ಹೊಂದಿದ್ದೇವೆ ಪರಮ ತಂದೆ. ಆಮೆನ್. ಆಮೆನ್. ಎಲ್ಲರಿಗೂ